ಜರಾಸಂಧ ಕಾಲೇವರನ ವಿಷಯವನ್ನೆಲ್ಲ ಸೌಖ ಹೇಳಿದಾಗ ಕೇಳಿದ. ಆದರೆ ಅದನ್ನು ಉಟ್ಕೊಳ್ಳೋದಕ್ಕೆ ಭಾರಿ ಅವನಿಗೆ ಪ್ರತಿಷ್ಠೆ ಅಡ್ಡ ಆಯಿತು. ಆಗ ನಾನು ಹ್ಯಾಕೆ ಕೇಳಲಿ ಅಂತ ಕೇಳ್ಕೊಂಡು ನನ್ನಿಂದ ಎಷ್ಟೋ ಜನ ಏನೇನೋ ಉಪಕಾರ ಪಡ್ಕೊಂಡಿದ್ದಾರೆ ಅಂತ ನಾನು ಇನ್ನೊಬ್ಬರು ಕೈ ಚಾಚೋದ ಅಂತ ಕೇಳಿದೆ. ಅದಕ್ಕೆ ಇತೀರಿತಸ್ಥ ಸೌಹಾರ ಜಗಾದ ವಾಕ್ಯ ಮುಕ್ತಾರಂ ಭವಾನಪಿ ಸ್ಮ ಮುಹ್ಯತೆ ಕಿಮಸ್ಮದಾದಯ ಪ್ರಭೋ. ನಿನ್ನಂಥವನಿಗೂ ಮೋಹ ಅಂದೇನೆ ನಮಗತಿ ಏನಾಗಬೇಕು ಅಂತ ಕೇಳಿದೆ. ಸ್ವಶಿಷ್ಯಕೈ ಕೃತಂತು ಯತ್ ಕಿಮನ್ಯ ಸಾಧಿತಂ ಭವೇತ್ ಸ್ವಶಿಷ್ಯ ದಾಸವರ್ಗಕೈ ಸಮರ್ಥಯಂತಿ ಭೂಭುಜಃ. ಸ್ವಶಿಷ್ಯಕೈ ಕೃತಂತು ಯತ್, ಸ್ವಶಿಷ್ಯಕೈ ತಮ್ಮ ಶಿಷ್ಯರಿಂದ ಯತ್ ಕೃತಂ ಯಾವುದು ಮಾಡಲ್ಪಡುತ್ತೋ ತತ್ ಅದು ಕಿಮನ್ಯ ಸಾಧಿತಂ ಭವೇತ್ ಬೇರೆಯವರಿಂದ ಮಾಡಿದಾಗಾಯ್ತಾ, ಗುರುವಿನಿಂದನೇ ಆದಾಗ ಲೆಕ್ಕ. ಸ್ವಶಿಷ್ಯ ದಾಸವರ್ಗಕೈ ಸಮರ್ಥಯಂತಿ ಭೂಭುಜ, ಅದರಲ್ಲೂ ಭೂಭುಜ, ಭೂಭುಕ್ ಅಂದರೆ ರಾಜರುಗಳು. ಇತ್ಯಾದ್ಯಾಭೂಭುಜಸ್ತಂ ಕುರ್ವಂತು ನೋ ಮಂಗಲಂ. ಭೂಭುಜ ಭೂಮಿಯನ್ನಾಡ್ತಕ್ಕಂಥ ಚಕ್ರವರ್ತಿಗಳು, ರಾಜರುಗಳು. ಸ್ವಶಿಷ್ಯ ದಾಸವರ್ಗಕೈ ಸ್ವಶಿಷ್ಯರು ತಮ್ಮ ಶಿಷ್ಯರಿಂದ, ಸ್ವದಾಸರು ತಮ್ಮ ದಾಸರಿಂದ, ಶಿಷ್ಯವರ್ಗ ಮತ್ತು ದಾಸವರ್ಗ ಅವರ ಮೂಲಕವಾಗಿ ಸಮ್ಯಕ್ ಅರ್ಥ ಏನು ತಮ್ಮ ಕಾರ್ಯ ಸಾಧನೆಯನ್ನು ಮಾಡ್ಕೋತಾರೆ. ಸೈನ್ಯ ಕಳಿಸ್ತಾರೆ, ಸೈನ್ಯ ಕಳಿಸಿದರೆ ಸೈನ್ಯ ಗೆದ್ರೆ ನಾನು ಗೆದ್ದಾಗೈತೆ ಅನ್ಕೋತಾನ. ಸೈನ್ಯ ಅವನ ಸೈನ್ಯ ಆದ್ದರಿಂದ ಗೆದ್ರೆ ಯಾರು ಗೆದ್ದಾಗ ಲೆಕ್ಕ, ಅವನಿಗೆ ಗೆದ್ದಾಗ. ಇದನ್ನೆಲ್ಲ ಥಿಯರಿ ಒಳ್ಳೇದೇ, ಅಪ್ಲಿಕೇಶನ್ ಉಚ್ಚಿಚ್ಚ ಮಾಡ್ಕೋತಾರೆ ಅಷ್ಟೇ ಹೊರತು ಥಿಯರಿ ತಪ್ಪಲ್ಲ. ಅದಕ್ಕೆ ಇವತ್ತು ಯಾರೇ ಏನೇ ಮಾಡಿದ್ರು ಕೂಡ ನಾನ್ ಕರ್ತ ಹರಿಕರ್ತ, ಮುಖ್ಯವಾಗಿ ನಿಂತು ಮಾಡಿಸೋದು ಯಾರು? ದೇವರು. ಸಾಮಾನ್ಯ ಸ್ವಾಮಿ ಮಾಡಿದವನೇ ಹೇಗಾಗಬೇಕಾದ್ರೆ ಸರ್ವಸ್ವಾಮಿ, ಸರ್ವಕಾಲದ ಸ್ವಾಮಿ, ಸರ್ವ ದೇಶದ ಸ್ವಾಮಿ ಪರಮಾತ್ಮ ಆಗಿರೋದ್ರಿಂದ ಏನು ಮಾಡಿ ನಮ್ಗೆ ಅವಾಗ ಗೊತ್ತಾಗುತ್ತೆ. ಶಿಷ್ಯರಿಂದ ಮತ್ತು ಬಂಧು ಬಾಂಧವರಿಂದ ಅವರಿಂದ ಮಾಡಲ್ಪಟ್ಟಂಥ ಕೆಲಸ ತಾನೇ ಮಾಡಿದಾಗತ್ತೆ ಅಂತ ಹೇಳಿದ ಮೇಲೆ ಎಲ್ಲ ಕೆಲಸ ದೇವರೇ ಮಾಡಿದ ಲೆಕ್ಕ. ಸ್ಪಷ್ಟ. ಇವರೆಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳೇ ಕೆಲಸ ಕೊಟ್ಟಿರ್ತಾರೆ. ಸಣ್ಣ ಅವನೇ ಸ್ಮಾಲ್ ಫೆಲೋ, ಅಸಿಸ್ಟೆಂಟ್ ಇಟ್ಕೊಂಡಿರ್ತಾರೆ. ಅಸಿಸ್ಟೆಂಟ್ ಮಾಡಿ ಇವನು ಮಾಡಿದ ಲೆಕ್ಕ. ಅಂತ ಹೊತ್ತಲ್ಲಿ ಸರ್ವಸ್ವಾಮಿಯಾದ ಪರಮಾತ್ಮ ಯಾರಿಂದ ಮಾಡಿಸಿದ್ರು ಕೂಡ ಅದು ಯಾರು ಮಾಡಿದಾಗ ಲೆಕ್ಕ ತಾನೇನೆ. ಮತ್ತು ಇವ್ರು ಯಾರು ಒಳಗಿಂದೇನು ಮಾಡಿಸೋದಿಲ್ಲ. ಹೊರಗಿದ್ದು ಮಾಡಿದ್ದಕ್ಕೆ ಇಷ್ಟು, ಪರಮಾತ್ಮ ಒಳಗಿದ್ದು ಪ್ರವೇಶ ಮಾಡಿಸ್ತಾನ. ಆದ್ದರಿಂದ ಸರ್ವಕರ್ತೃತ್ವ ಯಾರಿಗೆ? ಸ್ವಾತಂತ್ರ್ಯನ ದೇವರಿಗೆ ಮಾತ್ರ. ಅಪಿಸ್ಮತೆ ಬಲಾಶ್ರಯ ಪ್ರವೃತ್ತಯೋ ಅಸ್ಮದಾದಯ ಉಮಾನ್ ಕುಠಾರ ಸಂಗ್ರಹಾತ್ ಅಶಕ್ತ ಈಯತೆ ಹಿ ಕಿಂ. ಒಂದೊಂದು ದೃಷ್ಟಾಂತ ಕೊಡ್ತಾನೆ. ಅಪಿಸ್ಮತೆ ಬಲಾಶ್ರಯ ಪ್ರವೃತ್ತಯ ಅಸ್ಮದಾದಯ. ನಾವೆಲ್ಲ ಯಾರು ರಾಜರುಗಳೆಲ್ಲ ಅಪಿಸ್ಮತ ಇದರೊಂದಿಗೆ ಏನದು? ಬಲಾಶ್ರಯ ಪ್ರವೃತ್ತಯ. ಬಲ ಅಂದ್ರೆ ಸೈನ್ಯ. ರಾಜರುಗಳೆಲ್ಲ ಸೈನ್ಯದ ಮೂಲಕ ಕೆಲಸ ಮಾಡಿಸೋರಾದ್ದರಿಂದ ರಾಜರಿಗೆ ಇನ್ನೂ ಶ್ರೇಷ್ಠ. ಇನ್ನೊಬ್ಬರಿಂದ ಮಾಡಿಸ್ತಕ್ಕಂಥದ್ದು ರಾಜಾಜ್ಞೆ ಅಂತ ಮಾಡಿದ್ರೆ ಏನಾಗತ್ತಾಗ ಎಲ್ಲರೂ ತಲೆ ಬಾಗಲೇಬೇಕು. ಆದ್ದರಿಂದ ಅದು ಸರಿಯಾಯಿತು. ಇನ್ನೊಂದು ದೃಷ್ಟಾಂತ ಕೊಡ್ತಾನೆ. ಕುಮಾನ್ ಕುಠಾರ ಸಂಗ್ರಹ ಅಶಕ್ಯ ಈರ್ಯತೆ ಹಿ ಕಿಂ. ಕುಮಾನ್ ಒಬ್ಬ ಪುರುಷ ಇದ್ದಾನೆ, ಸೌದೆ ಕಡಿಬೇಕಾಗಿದೆ, ಕೊಡ್ಲೆ ತಗೊಂಡು ಕಡಿತಾನೆ. ಅವಾಗ ಜನ ಏನಂತ ಕರೀರಿ? ಪಾಪ ಕೈಲಾಗದವರು ಅಂತ ಕರೀತಾರ, ಅಶಕ್ತ ಅಂತ ಕರೀತಾರ, ಏನಂತ ಕರೀತಾರ? ಅದನ್ನು ಸಾಮರ್ಥ್ಯ ವಿಶೇಷ ಅಂತ ಕರೀತಾರೆ. ಸಾಮರ್ಥ್ಯ ಏನು, ಎಷ್ಟು ತಗೊಂಡ ಬಡ 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 ಕಡ್ದು ಹಾಕಿಬಿಟ್ಟ, ಎಷ್ಟು ಗ್ರೇಟ್. ಕೊಡ್ಲಿಂಗ್ ಗ್ರೇಟ್ ಎಂಬುದಲ್ಲಿ ಯಾವುದನ್ನು ಗ್ರೇಟ್ ಅಂತಾರೆ? ಉಪಯೋಗಿಸ್ತವನು ಹೇಳ್ತಾರೆ. ಸೊ ಕುಠಾರ ಉಪಯೋಗಿಸ್ತಕ್ಕಂಥವನು ಹೇಗೆ ಆ ಪುರುಷ ಆ ಕುಠಾರವನ್ನು ಆಶ್ರಯಿಸಿದ ಮಾತ್ರಕ್ಕೇನೆ ಅಶಕ್ತ ಅಂತ ಹೇಗೆ ಅನ್ಸೋದಿಲ್ವ, ಹಾಗೆ ತಮ್ಮ ಜನಗಳಿಂದ ಮಾಡಿಸಿದಾಗ ಅದು ಅವನು ಮಾಡಿದ ಹಾಗೆ ಆಗುತ್ತೆ. ಜರಾಸಂಧನನ್ನು ಕನ್ವಿನ್ಸ್ ಮಾಡ್ಬೇಕು. ಅವನಿಗೆ ಅನೇಕ ರೀತಿಯಲ್ಲಿ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾನೆ. ದೇವರಿಗೆ ಅದು ಫೈನಲಿ ದೇವರಿಗೆ. ಹೌದು, ಇವನಿಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಆದರೆ ಸತ್ಯ ಇದೇ, ಯಾರೇ ಮಾಡಿದ್ರು ಕೂಡ ಯಾರು ಮಾಡಿದಾಗ ಲೆಕ್ಕ ಅದು ಮುಖ್ಯವಾಗಿ ದೇವರೇ ಮಾಡಿಸ್ತಾನೆ. ಈ ಮಾತೆಲ್ಲ ನೋಡಿದಾಗ ಎಲ್ಲ ದಾಹಂಕರ್ತ ಹರಿಕರ್ತ ಅನ್ನೋದು ಸ್ಪಷ್ಟವಾಗಿ ಮನಸ್ಸಿಗೆ ಬರೋದು. ಕುಠಾರ ಸಂಮಿತೋ ಹಿ ಅಸೌ ತವೈವ ಯಾವನೇಶ್ವರ ವಿನಾ ಭವದ್ಬಲಂ ಕ್ವಚಿತ್ ಪ್ರವರ್ತಿತುಂ ನ ಹಿ ಕ್ಷಮಃ. ಕುಠಾರ ಸಂಮಿತಃ ಹಿ ಅಸೌ ತವಯೇವ ಯಾವನೇಶ್ವರ ವಿನಾ ಭವದ್ಬಲಂ ಕ್ವಚಿತ್ ಪ್ರವರ್ತಿತುಂ ನ ಹಿ ಕ್ಷಮಃ. ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಕುಠಾರದ ಕಥೆ ಹೇಳಿದ ಮೇಲೆ ಈ ಯಾವನೇಶ್ವರ ಕಾಲಯವನ ಇದ್ದಾನಲ್ಲ, ಅವನು ಯಾರವನು? ನಿನಗೆ ತವ ನಿನಗೆ
ಕುಠಾರ ಸಂಯುತ ಕೊಡ್ಲೆ ಇದ್ದಾಗ ಅಷ್ಟೇ ಹೊರತು ಉಪಯೋಗಿಸೋದು ನೀನೇ ಮತ್ತೆ ಕೊಡ್ಲೆ ಒಂದು ಕಡೆಗಿದೆ, ಭಾರಿ ಶಾರ್ಪ್ ಇದೆ, ಎಲ್ಲ ಇದೆ, ಪಕ್ಕದಲ್ಲೇ ಸೌದೆ ಇದೆ, ಎಷ್ಟು ವರ್ಷ ಇಟ್ಟರು ಏನಾಗೋದಿಲ್ಲ, ಇದು ಬಂದು ಕಟ್ಟಕ್ಕೆ ಸಾಧ್ಯ ಇಲ್ಲ. ಯಾರು ಬೇಕಾದಕ್ಕೆ ಒಬ್ಬ ಪುರುಷ ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಫಿಲಾಸಫಿ ಅರ್ಥ ಆಗುತ್ತೆ. ಕುಠಾರ ಎಷ್ಟೇ ಶಾರ್ಪ್ ಇದ್ದು ಏನೇ ಆಗಿದ್ರು ಕೂಡ ಅದೇನು ಮಾಡಕ್ಕೆ ಬರೋದಿಲ್ಲ, ಸ್ವತಂತ್ರ ಪ್ರವೃತ್ತಿ ಅದಕ್ಕಿಲ್ಲ. ಯಾಕೆ ಏನಂತ ಹೇಳಿದ್ರೆ ಅದನ್ನ ಜಡ ನಚ ಕರ್ಮ ಮಾಮಲ ಕಾಲಗುಣ ಪ್ರಭುಟೀಶಂ ಅಚಿತ್ತನು ತದ್ಧೀಯತಃ. ಒಳ್ಳೆ ಯುಕ್ತಿ ಅದು. ಪುಮಾನ್ ಕುಠಾರ ಸಂಗ್ರಹ ಅಶಕ್ತ ಹಿರಿಯತೆ ಕಿಂ ಕುಠಾರ ಸಂಹಿತೋ ಹಿ ಅಸೌ ತವಯೇವ ಯಾವನೇಶ್ವರ. ನಿನಗೆ ಕುಠಾರ ಇದ್ದಾಗ ಅಷ್ಟೇನೆ. ವಿನಾ ಭವದ್ಬಲಂ, ನಿನ್ನ ಬಲ ಇಲ್ಲದೆ ಹೋದರೆ ಪ್ರವರ್ತಿತು ನಹಿ ಕ್ಷಮಃ, ಅವನು ಏನು ಮಾಡಕ್ಕೂ ಬರೋದಿಲ್ಲ. ನಿನ್ನ ಬಲ ಇಲ್ಲದೆ ಹೋದ್ರೆ ಏನು ಮಾಡಕ್ಕೂ ಬರೋದಿಲ್ಲ ಅಂದರೆ ಮಾಡಬೇಕು. ಅದಕ್ಕೆ ನ ಕೇವಲಂ ಮೇ ಭವತಶ್ಚ ರಾಜಂ ಸವೈ ಬಲಂ ಬಲಿರಾಜ್ಯಾಪರೇಶ. ಎಷ್ಟೇ ಶಕ್ತಿ ಇದ್ರೂ ಕೂಡ ಶಕ್ತಿ ಏನಾಗಬೇಕದು ವ್ಯಕ್ತ ಆಗಬೇಕಾದ್ರೆ ದೇವರ ಅನುಗ್ರಹ ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ಎಲ್ಲ ಲೌಕಿಕ ಅಪ್ಲೈ ಮಾಡ್ಕೊತಾನೆ. ಇದಿಷ್ಟು ಆ್ಯಕ್ಚುಲಿ ಶಾಸ್ತ್ರ. ವರೋಹಿ ಕೃಷ್ಣ ಮರ್ದಾನೆ ಮೃತೋಶ್ಚ ಕೇವಲ ಶಿವಾತ್. ಮತ್ತೆ ಕನ್ವಿಸ್ ಇನ್ನೊಂದು ಕಾರಣ ಕೊಡ್ತಾನೆ ಈಗ. ವರೋಹಿ ಕೃಷ್ಣ ಮರ್ದಾನೆ ಮೃತೋಶ್ಚ ಕೇವಲ ಶಿವ ತದನ್ಯ ಶತ್ರು ಪೀಡನಾತ್ ತ್ವಮೇವ ಚ ಅಶ್ಯ ರಕ್ಷಕಃ. ಆದರೂ ಮನಸ್ಸಲ್ಲಿ ಕೂತಿದೆ ಅವಳು ತಲೆಯೊಳಗೆ, ಏನವ ತನ್ನ ಕೃಷ್ಣನಿಗೆಲ್ಲಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ, ಆಗಲಿಲ್ಲ, ಇವರಿಗೂ ಹಾಗೇ ಇಲ್ಲ, ಪ್ರಶ್ನೆ ಇಲ್ಲ. ಆದ್ರೆ ಅವನಿಗೆ ವರ ಇದೆ. ಯಾರಿಗೆ? ಕಾಲೇವನಿಗೆ. ಯಾಕೆ ಗರ್ಗತೆ ಏನಂತ ಮಾಡಿದ್ದಾರೆ, ಕೃಷ್ಣ ಇಲ್ದಾಗ ಮಾಡಬೇಕು ಅಂತ ಮಗನ ಕೊಡು ಅಂತ ಕೇಳಿದ್ರು. ಸೊ ಕಾಲೇವನಿಗೆ ಏನು ಸ್ಪೆಷಲ್ ವರ ಇದೆ, ಕೃಷ್ಣನ ಕೊಲ್ಲ ವರ ಇದೆ. ಈ ಮಾತಲ್ಲಿ ಸ್ವಲ್ಪ ಜನ ವೀಕ್ನೆಸ್ ಬಂದಾಗ ಆಯ್ತಲ್ಲ, ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ, ಯೋಚನೆ ಮಾಡಬೇಡ. ವರಹ ಹಿ ಕೃಷ್ಣ ಮರ್ತಾನೆ ಮೃತಃ ಅಸ್ಯ ಕೇವಲ ಶಿವಾತ್. ಶಿವಾತ್ ಶಿವನಿಂದ ಅಸ್ಯ ಅವನಿಗೆ ವರಹ ಸಿಕ್ಕಿರೋ ವರ ಏನದು? ಕೃಷ್ಣನ ಕೊಲ್ಲೋ ವರ ಮಾತ್ರ. ಕೃಷ್ಣನ ಕೊಲ್ಲೋ ವರ ಮಾತ್ರ. ಆಫ್ಟರ್ ಆಲ್ ಒಂದು ವರ ಅಷ್ಟೇ ಸಿಕ್ಕಿರೋದು ಅವನಿಗೆ. ಏನದು? ಕೃಷ್ಣನ ಕೊಲ್ಲೋ ವರ ಅಷ್ಟೇ. ನಿನಗಿರೋದು ಎಲ್ಲರನ್ನೂ ಗೆಲ್ಲೋ ವರ. ಶಿವನಿಂದ ನಿನಗಿರೋ ವರ ಯಾವುದು? ಎಲ್ಲರನ್ನೂ ಗೆಲ್ಲವರ. ಕೃಷ್ಣನ ಒಬ್ಬನ್ನೇ ಗೆಲ್ಲವರ. ಅವ್ರು ಹೇಳ್ಬೇಕು ಕೃಷ್ಣನ ಏನೇನು ತಿಳ್ಕೊಂಡಿದ್ದಾರೆ, ಸಾಮಾನ್ಯ ವ್ಯಕ್ತಿ ಮಾತ್ರ ಇದೆ, ಗೊತ್ತಾಯ್ತಾ. ವಿನಾಭವ ಅವನೇನು ಜಸ್ಟ್ ಮಿಲಿಯನ್ ಅಷ್ಟೇ. ಇವನು ₹100 ಇವನ ಹತ್ರ ಅಂತ ಹೇಳಿದ್ರೆ ಹಾಗ, ಮಿಲಿಯನ್ ಶಬ್ದಕ್ಕೆ ಅರ್ಥನೇ ಗೊತ್ತಿದ್ದಾರೆ. ಹಾಗ ಕೃಷ್ಣನ ಗೆಲ್ಲವರ ಮಾತ್ರ ಅವನಿಗಿದೆ, ಎಲ್ಲ ಗೆಲ್ಲವರ ನಿನಗಿದೆ. ಆದ್ದರಿಂದ ಈಗ ಅವನು ಕೃಷ್ಣ ಬಂದರೆ ಗೆಲ್ತಾನೆ, ಕೊಂದು ಬಿಡ್ತಾನೆ, ಇವನ ಕಥೆಗಳೆಲ್ಲ ಕೂಡ. ಆದರೆ ಕೃಷ್ಣನು ಬೇರೆಯವ್ರು ಬಂದಾಗೆಲ್ಲ ಶಕ್ತಿ ಅವನಿಗಿಲ್ಲ. ಅವಾಗ ಯಾರು ಪ್ರೊಟೆಕ್ಟ್ ಮಾಡಬೇಕು? ಖಾಲಿ ನೀನು ಪ್ರೊಟೆಕ್ಟ್ ಮಾಡಬೇಕು. ಸೊ ನೀನು ಗ್ರೇಟ್ ಆದಮೇಲೆ ಈಗ ಈ ದೃಷ್ಟಿಯಿಂದ ಕೂಡ ನೀನೇ ಭಾರಿ ಗ್ರೇಟ್. ಆದ್ದರಿಂದ ಅವ್ರು ಸಹಾಯ ತಗೊಂಡು ತಿಳ್ಕೊಳ್ಳೋಕೆ ಹೋಗಬೇಡ. ದುಷ್ಟರು ತಮ್ಮ ಅಶಕ್ತಿಯನ್ನು ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಗೊತ್ತಾಯ್ತಾ. ಬೇರೆ ಒಂದು ತಮ್ಮ ದೌರ್ಬಲ್ಯವನ್ನು ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ. ವರೋಹಿ ಕೃಷ್ಣ ಮರ್ದನೆ ಮೃತೋ ಅಸ್ಯ ಕೇವಲ ಶಿವಾತ್ ತದನ್ಯ ಶತ್ರು ಪೀಡನ ತ್ವಂ ಏವ ಅಸ್ಯ ಚ ರಕ್ಷಕಃ. ನೀನು ಅವನ ರಕ್ಷಕನಲ್ಲ, ಅವನು ನೀನೇ ರಕ್ಷಕ. ಕೃಷ್ಣ ಒಬ್ಬರು ಬಂದರೆ ಅವನ ಕಾಪಾಡ್ಬೋದು ಅಷ್ಟೇ. ಯಾರೇ ಬಂದರೂ ಕಾಪಾಡೋ ಶಕ್ತಿ ನಿನಗಿದೆ. ಕೃಷ್ಣನೇ ಬಿಟ್ಟುಬಿಟ್ಟು ಅಥವಾ ಅವನ ತಲೆಗೆ ಹೋಗೋದಿಲ್ಲ. ಅದಕ್ಕೆ ಕುಯುಕ್ತಿ ಅದು. ತವಾಖಿಲೈರಜೆ ಯಥಾ ಶಿವಪ್ರಸಾದ ತೋಸ್ತಿ ವಿಶೇಷತೋ ಹರೇ ಜಯೇ ವರಾದಯಂ ವಿಸ್ಮೃಗ್ಯತೆ. ತವ ಅಖಿಲೈಃ ಅಜೇಯತ ಶಿವಪ್ರಸಾದತಃ ಅಸ್ತಿ ವಿಶೇಷತಃ ಹರೇಃ ಜಯೇ ವರಾತ್ ಅಯಂ ವಿಮೃಗ್ಯತೆ. ತವ ಅಖಿಲೈಃ ಅಜೇಯತ ಶಿವಪ್ರಸಾದತಃ ಅಸ್ತಿ. ತವ ನಿನಗೆ ಶಿವಪ್ರಸಾದತಃ ಶಿವನ ಅನುಗ್ರಹದಿಂದ ಅಖಿಲೈರಜೇಯತ ಅಸ್ತಿ ಎಲ್ಲರಿಂದನೂ ಕೂಡ ಅಜೇಯತ್ವ ವರ ಇದೆ ನಿನಗೆ. ವಿಶೇಷತೋ ಹರೇರ್ಜಯೇ ಇವನಿಗೆ ಹಾಗಲ್ಲ. ಹರೇರ್ಜಯೇ ವಿಶೇಷತಃ ವರಾದಯಂ ಇವನು ವರ ಇದೆ ಅಷ್ಟೇನೆ. ಅದಕ್ಕೆ ಅವನು ವಿಮೃಗ್ಯತೆ ಕೇಳ್ತಾ ಇದ್ದೀವಿ. ಯಾರು ಕೇಳ್ತಾ ಇದ್ರು ಅವನ್ನ? ಏನೋ ಒಂದಿದೆ ಅಂತ ಹೇಳಿ ಕೇಳ್ತಿದ್ದಾರೆ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಆದ್ದರಿಂದ ನೀನು ಅವ್ರ ಲೆಕ್ಕ ಇವತ್ತು ತಿಳ್ಕೊಂಡ್ರೆ ಹಾಗೆತ್ತಾರೆ ಅವರೆಲ್ಲ. ಇವತ್ತು ಲೋಕದ ಜನ ತರ್ಕ ಏನೇ ಅವ್ರೊಬ್ಬರು ಬಿಡಿ, 100ಕ್ಕೆ 99 ಎಷ್ಟು 9 ಬೇಕಾದ್ರೆ ಸೇರಿಸಿ ಅವ್ರಿಗೆ ಏನಿದೆ ನಾವೇ ಮಾಡ್ತೇವೆ, ಅದು ಮಾಡ್ತು ಇದು ಮಾಡ್ತು ಜಡ ಪದಾರ್ಥ ಒಪ್ಕೊಂಡಿದ್ದಾರೆ. ಸೈನ್ಸ್ ಅದು ಎಂಥದ್ದು, ಅದು ಏನು ಹೇಳ್ಬೇಕಿತ್ತು ನ್ಯಾಯವಾಗಿ. ಅದು ಅವ್ರಿಗೆ ಬೇಸಿಕ್ ಪ್ರಿನ್ಸಿಪಲ್ಸ್ಗೆ ಅಗೇನೆಸ್ಟ್. ಅದು ಏನು ಬೇಸಿಕ್ ಪ್ರಿನ್ಸಿಪಲ್ ಏನದು? ಮ್ಯಾಟರ್ ಕೆನಾಟ್ ಮೂವ್ ಬೈ ಇಟ್ ಸೆಲ್ಫ್, ಸ್ಟಾಪ್ ಬೈ ಇಟ್ ಸೆಲ್ಫ್ ಹೇಳ್ಬಿಟ್ಟಿದೆ. ಇಷ್ಟು ಹೇಳಿದ ಮೇಲೆ ನೇಚರ್ ಡಸ್ ಎವ್ರಿಥಿಂಗ್ ಏನರ್ಥ?
ನೇಚರ್ಗೆ ಎಲ್ಲ ಮಾಡೋ ಶಕ್ತಿ ಹೇಗೆ ಬರುತ್ತೆ? ನೇಚರ್ ಏನು ಜಡನ ಚೇತನನ? ಜಡ ಅಂತ ಹೇಳಿದ್ರೆ ಹೋಯ್ತು ಸೈನ್ಸ್, ಚೇತನ ಅಂದ್ರೆ ದೇವ್ರ ಒಪ್ಪದಾಗಾಯ್ತು. ಅರ್ಥ ಆಯ್ತಾ? ಸರಿಯಾಗಿ ಅದನ್ನ ಹೈಲೈಟ್ ಮಾಡಿದ್ರೆ ಅರ್ಥ ಆಗುತ್ತೆ. ಅದು ಆಟೋ ಅದೇ ಆಗುತ್ತೆ. ಒಂದು ಫೈನ್ ಡೇ ಆಕ್ಸಿಡೆಂಟಲಿ ಇಟ್ ಹ್ಯಾಪೆಂಡ್ ಅಂತ, ಆಕ್ಸಿಡೆಂಟಲಿ ಇಟ್ ಹ್ಯಾಪೆಂಡ್. ಆಕ್ಸಿಡೆಂಟಲಿ ಮಳೆ ಬಂದ್ಬಿಡತ್ತೆ ಇದಕ್ಕಿದ್ದಾಗೆ, ಆಕ್ಸಿಡೆಂಟಲಿ ಬೆಂಕಿ ಹಚ್ಚಿ ಬಿಡತ್ತಾ? ಅನ್ನೋನ್ ಫ್ಯಾಕ್ಟರ್ ಅಂತಾರೆ. ಎಲ್ಲಿ ಕೆಲಸ ನಮ್ಗೆ ಗೊತ್ತಿಲ್ಲದ ಕಾಲದಾಗಿದೆಯೋ ಅದೇನಂತಾರೆ ಗೊತ್ತಾ? ಏನದು? ನೋನ್ ರೀಸನ್ ಇಲ್ಲ ಅಷ್ಟೇ ಹೊರತು ದೇರ್ ಇಸ್ ನೋ ರೀಸನ್ ಅಲ್ಲ. ದೇರ್ ಇಸ್ ನೋ ರೀಸನ್ ಬೇರೆ, ನೋನ್ ರೀಸನ್ ಬೇರೆ. ನೋನ್ ರೀಸನ್ ಇದಕ್ಕೆ ಯಾವುದೇ ಮೆಡಿಕಲ್ ಎನ್ಸೈಕ್ಲೋಪೀಡಿಯಾ ತೆಗೆದು ನೋಡಿ, ಯಾವ ರೋಗ ಬರ್ಲಿಕ್ಕೆ ಏನು ಕಾರಣ, ಪ್ರಾಬ್ಲಮ್ಸ್ ಆಗ್ತಾವೆ, ಕ್ಯಾನ್ಸರ್, ಸ್ಮೋಕಿಂಗ್ ಇವೆಲ್ಲ ಹೇಳ್ತಾ ಹೋಗ್ತಾನೆ. ಕೊನೆಗೆ ರೀಸನ್ ಅನ್ನೋನ್ ರೀಸನ್, ಅನ್ನೋನ್ ಕಾಸ್ ಅಂತ. ಅನ್ನೋನ್ ಕಾಸ್ ಅಂದ್ರೆ ದೇರ್ ಇಸ್ ಕಾಸ್, ಅನ್ನೋನ್ ಅಷ್ಟೇ. ಕಾಸ್ಲೆಸ್ ಅಂತ ಬರೋದಿಲ್ಲ. ಎಲ್ಲ ಕೊನೆಗೆ ಒಂದು ಕಾಸ್ಲೆಸ್ ಅಂತ ಬರೆದು ಬಿಡ್ತಾರಾ? ಇಲ್ಲ, ಅನ್ನೋನ್ ಕಾಸ್ ಅಂತ ಕರೀತಾರೆ. ಅರ್ಥ ಮಾಡ್ಕೊಂಡ್ರೆ ಸೈನ್ಸ್ ಏನು ಒಪ್ಬೇಕಾಯ್ತು? ಈಗ ಒಪ್ಲೇಬೇಕು, ಸೂಪರ್ ನ್ಯಾಚುರಲ್ ಪವರ್ ಒಪ್ಲೇಬೇಕು. ಅದು ಚೇತನ ಆಗಿರ್ಲೇಬೇಕು, ಅದು ಜಡ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಪ್ಕೊಂಡ್ರೆ ಫಿಲಾಸಫಿ ಬಂದೋಯ್ತು ಅಷ್ಟೇ. ಅದನ್ನ ಅವ್ರು ಒಪ್ತಾ ಇಲ್ಲ, ಜನಕ್ಕೆ ಅರ್ಥ ಆಗಿಲ್ಲ. ತಮಾಷೆ ಅಂದ್ರೆ ಅದು ಈಗ ಇವ್ರಿಗೆ ಯಾಕೆ ಅರ್ಥ ಆಗುತ್ತೆ? ಈಗ ಅವ್ರ ಬುದ್ಧಿ ಆ ಕಡೆ ಓಡೋದೇ ಇಲ್ಲ. ಅದ್ರಿಂದ ಆಚಾರ್ಯ ತೋರಿಸ್ಕೊಟ್ಟು ದೊಡ್ಡ ಪಾಯಿಂಟ್ ಅದು. ಅಚಿತ್ತನು ತದ್ಧೀಯತಃ. ಉಳಿದವರಿಗೆ ಅಸ್ವಾತಂತ್ರ್ಯ ಎರಡು ಇಟ್ಕೊಂಡು ಬಿಟ್ರೆ ಫಿಲಾಸಫಿ ಉತ್ತರ ಸಿಕ್ಕೋಯ್ತಾರೆ. ಹೇಳಿತಾ ಬೇಸಿಕ್ ಫಿಲಾಸಫಿ ಅಂದ್ರೆ ಅದೇ. ಅದು ತಿಳ್ಕೊಳ್ಳೋ ಜನ ಏನೇನು ತಿಳ್ಕೊಂಡು ಏನು ಉಪಯೋಗ? ಇದು ಗೊತ್ತಿಲ್ಲ. ಇದನ್ನ ಹೇಳೋದಕ್ಕೆ ಏನು ಕಷ್ಟ ಇದೆ? ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಈ ಪ್ರಿನ್ಸಿಪಲ್ ಹೇಳಿಬಿಟ್ರೆ ಎಲ್ಲ ಅವ್ರು ಮಾಡೋ ರೀತಿ ಎಲ್ಲ ಬದಲಾಗಿಬಿಡುತ್ತೆ. ಸುಧಾ ಓದಿದ್ರೆ ಜ್ಞಾನ ಅಂತ ತಿಳ್ಕೊಂಡ್ರೆ ತಪ್ಪದು. ಸುಧಾ ಓದಿದ್ರೆ ಏನಾಗುತ್ತೆ? ಈ ಜ್ಞಾನ ಸ್ಪಷ್ಟವಾಗ್ತಾ ಹೋಗುತ್ತೆ. ಹೆಚ್ಚೆಚ್ಚು ಓದ್ದಷ್ಟು ಕೂಡ ಒಂದು ವಿಷಯ ಏನಾಗುತ್ತೆ? ಇವತ್ತು ಚಿಕ್ಕ ಮಗು ಹೇಳುತ್ತೆ 1 × 1 = 1 ಅಂದ್ಬಿಡ್ತಾನೆ ಅಷ್ಟೇ, 2 × 2 4 ಅಂದ್ಬಿಡ್ತಾನೆ ಅಷ್ಟೇ. ಅದು ಒಂದೇ ಕ್ಲಾಸಿಗೆ ಆಗ್ತಾನೆ. ಅದು ಮ್ಯಾಥಮೆಟಿಷಿಯನ್ ಏನು ಮಾಡ್ತಾರೆ? ಪ್ರೂವ್ ಮಾಡ್ತಾರೆ. ಅದು ಅರ್ಥ ಆಯ್ತಾ? ಇವನಿಗೆ ಬರೀ ಇದು ಗೊತ್ತಾ? ಸ್ಟೇಟ್ಮೆಂಟ್ ಗೊತ್ತು. ಸ್ಟೇಟ್ಮೆಂಟ್ ಯಾಕೆ ಹೇಳ್ಕೊಂಡು ಬರೋದು? ಅಲ್ಲೇನು ಪ್ರತಿಯೊಬ್ಬರಿಗೂ ಒಂದೇ ಕರ್ಕೊಂಡು ಫಸ್ಟ್ ಡೇ ಅವ್ರಿಗೆ ಯಾವುದಕ್ಕೆ ತೀರ್ಥ ಕೊಡೋ ಕೆಲಸನೇ ಕೂರಿಸ್ಬಿಡೋದು. ಹೇಳ್ಬೇಕು ಅವ್ನಿಗೆ ಈ ರೀತಿ ತೀರ್ಥ ಕೊಡಬೇಕು ಅಂತ ಹೇಳಿಬಿಟ್ರೆ ಅವ್ನಿಗೆ ಎಷ್ಟು ಪುಣ್ಯ ಬರುತ್ತೆ, ಅವನಿಗೆ ಪುಣ್ಯ, ವೀರ ಎಷ್ಟು ಪುಣ್ಯ ಬರುತ್ತೆ. ಕೊಟ್ಕೊಂಡು ಹೋಗೋ ಅವ್ಳು ಕೊಟ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಸರಿತಾ? ಅರ್ಥನೇ ಇಲ್ಲ ಅದು. ಅದು ಪವಿತ್ರ ಅಮಭಾನ ಎಲ್ಲ ಚೆಲ್ಲಿಬಿಟ್ಟಿರ್ತಾರೆ. ದುಡ್ಡು ಕೊಟ್ಟು ಚೆಲ್ಲಿ ಅದು ತುಳ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಬಾಯಲ್ಲಿ ಹಾಕೊಳ್ಳೋದು ತುಳಿಯೋದು. ಕುಡಿದು ಪಡ್ಯಕ್ಕಿಂತ ತುಳಿದು ಪಾಪ ಏನಾಗಿರುತ್ತೆ ಅವರಿಗೆ? ಕಬಡ್ಡಿ ಜಾಸ್ತಿ ಆಗಿದೆ. ಹಾಗೆಲ್ಲ ಮಾಡಿ ಪವಿತ್ರ ಕೆಳಗೆ ಬೀಳಿಸ್ಕೊ. ಆ್ಯಸಿಡ್ ಬೀಳ್ಸೋದು ಸೈಡ್ನಲ್ಲಿ ಸುಟ್ಟು ಹೋಗ್ತಿರ್ತಾರೆ ಅದರೊಳಗೆ. ಆ್ಯಸಿಡ್ ಅಷ್ಟೇ. ಇದೇನಿದು ದೇವರ ಅಭಿಷೇಕದ ನೀರು ಅಂದರೆ ಅದಕ್ಕಿಂತ ಹೆಚ್ಚು ಪವರ್ಫುಲ್ ಇನ್ನೊಂದಿಲ್ಲ. ಹೇಳ್ಕೊಡ್ಬೇಕು ಅವ್ರಿಗೆ. ನಾಲ್ಕೈದು ಹೇಳ್ಕೊಟ್ರೆ ಭಯ ಬರುತ್ತೆ. ಕೊಟ್ಟರೆ ಅನ್ಯಾಯ ನಡೆಯಲ್ಲ. ದೇವಸ್ಥಾನದಲ್ಲಿ ಮಠಗಳು ಏನಾಗೋದಿಲ್ಲ, ಅನ್ಯಾಯ ಆಗೋದು. ದೇವರೆಲ್ಲದನ್ನು ನೋಡ್ತಾನೆ. ನೀವು ಮಾಡಿ ಕೆಲಸಕ್ಕೆ ಸಂಬಳ ಬರುತ್ತೆ, ಪುಣ್ಯ ಬರುತ್ತೆ, ಎಲ್ಲ ಹೇಳ್ಕೊಡ್ಬೇಕು ಅವ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದ್ರ ಅಡ್ವಾಂಟೇಜ್ ಏನೋ, ಬೇರೆ ಎಲ್ಲೂ ಕೂಡ ದುಡ್ಡು ಬರ್ಬೋದು, ಪುಣ್ಯ ಬರೋದಿಲ್ಲ. ಮಠ ದೇವಸ್ಥಾನದಲ್ಲಿ ಏನಾಗುತ್ತೆ? ಪುಣ್ಯ ಬರುತ್ತೆ ಪ್ಲಸ್ ದುಡ್ಡು ಇರುತ್ತೆ, ಎರಡೆರಡು ಬರುತ್ತೆ. ಅಲ್ಲಿ ಹೇಳಿದ್ರಲ್ಲ, ಕೃಷಿ ಮಾಡಿದರೆ ಧಾನ್ಯನೂ ಬಂತು, ಹೊಟ್ಟು ಬಂತು. ಹೊಟ್ಟಿಗೆ ಕಿತ್ಕೊಂಡ್ಬಿಟ್ರೆ ಧಾನ್ಯ ಮಿಸ್ ಆಗಿ ಆ ಥರ ಹೇಳಿದರೆ ಅವ್ರಿಗೆಲ್ಲ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಅದರೆಲ್ಲ ಎಷ್ಟೋ ಮಠಗಳು, ಎಲ್ಲರೂ ಅಲ್ಲ, ಎಷ್ಟೋ ಮಠಗಳು ಕೇಳಿದ ತಕ್ಷಣ ಎಲ್ಲರೂ ಕೆಲಸ ಇದ್ರೆ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ ಓಪನ್ ಆಗಿ. ಅಂದರೆ ಅವರಿಗೆ ಅವ್ರ ಮಹತ್ವ ಗೊತ್ತಿಲ್ಲ. ಸ್ವಲ್ಪ ಸಂಬಳ ಜಾಸ್ತಿ ಬಂದರೆ ಹೋಗ್ತೀವಿ ಅಂತ ಹೇಳ್ತಾರೆ. ಲೌಕಿಕದಲ್ಲ ಕಂಪೇರ್ ಮಾಡ್ಬೋದು. ಹಾಗೆ ಇದು ಲೌಕಿಕ, ಅದು ಲೌಕಿಕ. ಬೆಡ್ ತೊಟ್ಟರೆ ಬ್ಯಾಕ್ ಹೋಗ್ಬೋದು. ಅದು ಹಾಗಲ್ಲ. ಲೌಕಿಕ ಅಲೌಕಿಕ ಸಂಬಳ ಕಡಿಮೆ, ಲೌಕಿಕ ಸಂಬಳ ಜಾಸ್ತಿ. ಅವಾಗೇನು ಮಾಡ್ಬೇಕಾಗ? ಅಲೌಕಿಕನೇ ಮುಖ್ಯ. ಇನ್ನು ಸಂಬಳ ಈಕ್ವಲ್, ಅವಾಗಂತೂ ಏನಾಗುತ್ತೆ? ಇನ್ನು ಸಂಬಳನೂ ಜಾಸ್ತಿ, ಅಲೌಕಿಕ ಬೇರೆ. ಇದು ಅದು ಈಕ್ವಲ್ ಬೀಟ್ ಮಾಡಲಿಕ್ಕೆ ಸಾಧ್ಯ. ಅದು ಬಿಟ್ಬಿಡ್ತಾರೆ. ಅಯ್ಯೋ ಅದೇ 108 ರಿಸ್ಟ್ರಿಕ್ಷನ್ಸ್ ಬಿಡಿ, ಅವೆಲ್ಲ ಬೇಡ, ಇಲ್ಲಿ ಫ್ರೀ ಆಗಿರ್ಬೋದು, ಎಲ್ಲ ಫೆಸಿಲಿಟೀಸ್ ಇದೆ. 60 ಥರ ನಿರ್ಬಂಧ, ಇಲ್ಲಿ ಫ್ರೀ ಆಗಿರ್ಬೋದು. ಏನು ಫ್ರೀ ಆಗಿರ್ತಾನೋ ಅವನು? ಸುಮ್ಮನೆ ಅಂದ ಕುತರ್ಕ ಮಾಡ್ಕೊಂಡಿರ್ತಾರೆ. ಅದೆಲ್ಲ ಹೇಳ್ತಾ ಹೋದರೆ ಎಂದೋ ಅವರು ಇದಾಗ್ತದೆ, ಒಳ್ಳೆ ರೀತಿಯಲ್ಲೇ ಇರ್ತಾರೆ. ವರೋಹಿ ಕೃಷ್ಣ ಮರ್ದನೆ ಮೃತೋಶ್ಚ ಕೇವಲ ಶಿವಾತ್ ತದನ್ಯ ಶತ್ರು ಪೀಡನಾತ್ ತ್ವಮೇವ ಚ ಅಶ್ಯ ರಕ್ಷಕಃ ತವಾಖಿಲೈರಜೇಯತ ಶಿವಪ್ರಸಾದತೋ ಅಸ್ತಿ ವಿಶೇಷತೋ ಹರೇರ್ಜಯೇ ವರಾದಯಂ ವಿವೃಜ್ಯತೆ. ಎಲ್ಲ ಕೃಷ್ಣನಿಗೆಲ್ಲ ವರ ಇದೆ ಅಂತ ನೋಡ್ಕೊಂಡ್ ಬಂದಿದ್ದೀವಿ ಅಷ್ಟೇ. ಎಷ್ಟು ಲೈಟಾಗಿ ಮಾತಾಡ್ತಾರೆ. ಏನೋ ಕೃಷ್ಣನ್ ಕೇಳೋ ವರ ಇದೆ ಅಂತ ಏನೋ ಇಟ್ಕೊಂಡಿದ್ದೀರಿ ಅಂತ ಬಂದಿದ್ದೀವಿ ಅಷ್ಟೇ. ಏನೋ ಜೋರು ಮಾಡ್ತಿರಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟೇ. ವಿಮೃಗ್ಯ ಎಲ್ಲ ಒಂದೇ ಅರ್ಥ. ಮೃಗ ಅನ್ವೇಷಣೆ ಮಾಡೋದು ಅಂತ. ವಿಮಾರ್ಗ್ಯತೆ, ವಿಮೃಗ್ಯತೆ. ಇದು ಪ್ಯಾಸಿವ್, ಅದು ಆಕ್ಟಿವ್ ಅಷ್ಟೇ. ಇತೀರಿತೆ ಅಪಿ ಅತೃಪ್ತವಸ್ಥಿತೇ ತುಪಾರುಹತ್ ರಥೇ ಜಗಾಮ ಸೌಭಮಾಸ್ಥಿತಸ್ಥ ಸೌಭರಟ್ ಪಾವನಂ ಯಾವನಂ. ಎಷ್ಟಾಯ್ತು? ಇಷ್ಟೆಲ್ಲ ಅವನ ಕಥೆ ಮುಗೀತು. ಜರಾಸಂಧನ ಪ್ರಶ್ನೆ, ಅದಕ್ಕೆ ಅವನ ಉತ್ತರ. ಇತೀರಿತೆ ಅಪಿ
ಅತೃಪ್ತವತ್ ಸ್ಥಿತೇ ತು ಬಾರುಹದ್ರಥೇ ಜಗಾಮ ಸೌಭಂ ಆಸ್ಥಿತಃ ಸಹ ಸೌಭರಾಟ್ಯ ಯಾವನಂ. ಈ ರೀತಿ ಇಷ್ಟು ಹೇಳಿದ್ರೆ ಜನಾಸಂಧ ಹಾಕಿ ಈಗ ಚೊಟ್ಟು ಬಗ್ಗೆ ಮಾಡ್ಕೊಂಡು ಕೂತಿದ್ದೆ ಎಲ್ಲೂ ಕೂಡ ಎಲ್ಲೋ ನೋಡ್ಕೊಂಡು ಕೂತಿದ್ದ. ಅತೃಪ್ತವತ್, ಅತೃಪ್ತ ಅಲ್ಲ, ಅತೃಪ್ತವತ್ ಫಾಲ್ಸ್ ಪ್ರೆಸ್ಟೀಜ್ ಮೇಂಟೈನ್ ಮಾಡ್ತಿದ್ದ. ಇಷ್ಟಾರು ಕೂಡ ಸುಮ್ಮನೆ ಇದ್ದ ಅಂದರೆ ಒಪ್ಕೊಂಡ, ಅದು ತೋರಿಸ್ತಾ ಇಲ್ಲ. ಅತೃಪ್ತ ಏವೇ ಅಲ್ಲ, ಅತೃಪ್ತವತ್ ಸ್ಥಿತಿ, ಅತೃಪ್ತನಂತೆ ಇದ್ದಾಗ ಮೊದಲು ಅತೃಪ್ತನಾಗಿದ್ದ. ಇಷ್ಟಲ್ಲೇ ಕನ್ವಿನ್ಸ್ ಆದವನು, ತೃಪ್ತಿ ಬಂತು, ಅದು ತೋರಿಸ್ಕೊಳ್ಳಿಲ್ಲ. ಆದರೆ ಅದಕ್ಕೆ ಎರಡು ಪ್ರೆಸ್ಟೀಜ್ ಉಳಿಸ್ಕೋಬೇಕು. ಇವ್ರ ಮಾತು ಕೇಳಿದೆ ಅಂತ ಆಗಬಾರ್ದು, ಅವ್ರಿಗೆ ಕೇಳಿದೆ ಅಂತ ಆಗ್ಬಾರ್ದು, ಇವ್ರ ಮಾತು ಕೇಳಿದೆ ಅಂತಲೂ ಆಗ್ಬಾರ್ದು. ಏನು ಮಾಡ್ಬೇಕಾಗ ಹೋಗಿ ಏನೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ರೆ ಬೇಕು, ಬೇಡ ಅಂದ್ರೆ ಒಬ್ಬಳೆ ತಯಾರಿಲ್ಲ. ಆ ಸ್ಥಿತಿಯಲ್ಲಿ ಇದ್ದಾನ. ಸೈಕಾಲಜಿ ಇದ್ದ ಇವೆಲ್ಲ ಅರ್ಥ ಆಗುತ್ತೆ. ಮನಸ್ಶಾಸ್ತ್ರ ಮೊದಲು ಹೊರಗೆ, ಆಮೇಲೆ ಸೈಕಾಲಜಿ, ಆಮೇಲೆ ಫಿಲಾಸಫಿ ಬರೋದು. ಸೈಕಾಲಜಿಯಲ್ಲಿ ಮನಸ್ಸಿನ ಪ್ರಾಧಾನ್ಯ ಅರ್ಥ ಆಗುತ್ತೆ, ಫಿಲಾಸಫಿಯಲ್ಲಿ ದೇವ್ರ ಪ್ರಾಧಾನ್ಯ ಅರ್ಥ ಆಗುತ್ತೆ. ಎರಡು ಇಲ್ಲದ ಹೋದ್ರೆ ತಾನೇ ಒಂದು ಮನಸ್ಸು. ಅದು ಮೂರು ಸ್ಟೇಜ್ ಇದೆ. ಬಾರುಹದ್ರಥೆ ಜಗಾಮ ಸೌಭಮಾಸ್ಥಿತ ಸ ಸೌಭರಾಕ್ಷ ಚಾಪನ. ಅವನಿಗೆ ಅರ್ಥ ಆಯ್ತು. ಅವನಿಗೆ ಅವರವರ ಎಲ್ಲ ಹಾವಿನ ಹೆಜ್ಜೆ ಹಾವಿಗೆ ಬರುತ್ತೋ ಅಂತ ಹೇಳೋ ಹಾಗೆ ಇವ್ರು ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಮತ್ತೆ ಸುಮ್ಮನೆ ಕೂತ್ರು ಮೌನದ ಸಮ್ಮತಿ ಲಕ್ಷಣ. ಬೇಡ ಅನ್ಲಿಲ್ಲಲ್ಲ, ಆ ದೃಷ್ಟಿಯಿಂದ ಕೂಡ ಒಪ್ಕೊಂಡಾಗ ಹೊರಟೆ ಬಿಟ್ಟ. ಅವ್ನು ಹೋಗ್ಲಿಕ್ಕೆ ಅನುಕೂಲ ಏನಿತ್ತು, ಸೌಭ ಪ್ಲೇನ್ ಇತ್ತು ಅವನಿಗೆ, ಅದು ಸರಕ್ನೆ ಅಲ್ಲಿಗೆ ಹೋಗ್ಬಿಟ್ಟ. ಅವನು ಹೇಳಿದ ಅದರಂತೆ ಮಾಡಿದ. ಜಗಾಮ ಸೌಭಮಾಸ್ಥಿತ ಸ ಸೌಭರಾಟ್ ಯಾವನಂ. ಯಾರದ ಸೌಭ ಅಲ್ಲ, ಅವನದೇ ಸೌಭ ಅಂತ ಹೇಳಿದ್ರೆ ಸೌಭರಾಟ್ ಅಂತ ಕರೆದು. ಯಾವನಂ ಕಾಲಯವನಂ ಅಂತ, ಕಾಲಯವನ ಹತ್ರ ಹೋದ ಕರ್ಕೊಂಡು ಬರ್ಲಿಕ್ಕೋಸ್ಕರ. ಸಕಾಲ ಯಾವನೋ ತತಂ ಜರಾಸುತಾಂತಿಕಾಗತಂ ನಿಶಮ್ಯ ಭಕ್ತಿಪೂರ್ವಕಂ ಪ್ರಣಮ್ಯ ಚಾರ್ಚಯದ್ರುತಂ. ಸಹ ಕಾಲಯಾವನಃ ಅಥ ತಂ ಜರಾಸುತಾಂತಿಕಾಗತಂ ನಿಶಮ್ಯ ಭಕ್ತಿಪೂರ್ವಕಂ ಪ್ರಣಮ್ಯ ಚ ಅರ್ಚಯದ್ರುತಂ. ಸಹ ಕಾಲಯಾವನಃ, ಆ ಕಾಲಯವನ, ಕಾಲಯಾವನ ಎರಡು ಸರಿ. ತಂ ಜರಾಸುತಾಂತಿಕಾಗತಂ, ಜರಾಸುತ ಅಂತಿಕ ಆಗತಂ, ಜರಾಸುತನ ಅಂತಿಕ ಆಗತಂ, ಅವನ ಬಳಿಯಿಂದ ಬಂದವನು. ಅಂತಿಕ ಅಂದರೆ ಬಳಿ, ಜರಾಸಂಧನ ಕಡೆಯಿಂದ ಬಂದವನು, ಜರಾಸಂಧನ ಬಳಿಯಿಂದ ಬಂದವನು ಅಂತ ತಿಳ್ಕೊಂಡು ಭಾರಿ ಖುಷಿ ಆಯ್ತು. ಜರಾಸಂಧನ ಅಂಥವನು ನಾನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ನನ್ನ ಸ್ಟೇಟ್ ಎಲ್ಲರಿಗೂ ದೊಡ್ಡ ಪ್ರೆಸ್ಟೀಜ್ ಬಗ್ಗೆನೇ ಯೋಚನೆ, ಭಾರಿ ದೊಡ್ಡವ್ರು ಹಾಗಿದ್ದ ಅಂತ ಹೇಳಿಬಿಟ್ಟು ಭಾರಿ ಖುಷಿ ಆಯ್ತು ಅವ್ರಿಗೆ. ಯಾರೋ ಮಾತಾಡ್ಸಕ್ಕೆ ಅವ್ರು ಕಳಿಸಿದ, ಅವ್ರು ಕಳಿಸಿದ್ದಾರಾ, ಸರಿ ಕೂಡ್. ಅದು ಯಾರೋ ದೊಡ್ಡವರು ಅಂತಷ್ಟು ಅವ್ರ ಬಗ್ಗೆ ಏನಾಗುತ್ತಾಗ ಮೊದಲು ಬರೀ ಪೇಪರು ಅವ್ರು ಕಳಿಸಿದ್ದಾರೆ ಅಂತ ಕೊಟ್ಟು ಅವ ವಿಶೇಷ ಇದು ಚೇಂಜ್ ಆಗಿಬಿಡುತ್ತೆ. ಅವನ ಕಾಲಯವನಿಗೆ ಬರೀ ಸೋಮವಾರ ಹಾಕ್ಬಂದ್ರೆ ನೀನೇನು ಮಹಾನ್, ನಾನೇನು, ಇಬ್ಬರು ಅಂಥವ್ರೆ ಅವರು. ಇವರಿಬ್ಬರು ಕಾಮನ್ ಲೀಡರ್ ಇದ್ದಾನೆ ಈಗ. ಜರಾಸುತ ಅಂತಿಕ ಆಗತಂ, ಅವನು ಅಂತಿಕದ ಬಂದಾನೆ, ಅಂತಕನ ಕಳಿಸ್ಲಿಕ್ಕೆ ಬಂದಿರೋದು. ಅಂತಿಕ ಅಂತಕ, ಅಂತಿಕ ಅಂದ್ರೆ ಹತ್ರ, ಅಂತಕ ಅಂದ್ರೆ ಯಮ. ಇಲ್ಲಿ ಈ ಅಂತಿಕದ ಆ ಅಂತಿಕ ಕಳಿಸಿ, ಯಾವ ಅಂತಿಕ, ಅಂತಕ ಅಂತಿಕನ ಹತ್ರ ಹೊರಟವು, ಅಂತಿಕರಾದವು. ನಿಶಮ್ಯ ಭಕ್ತಿ ಪೂರ್ವಕಂ, ಜರಾಸಂಧ ಕಂಡು ಭಾರಿ ಭಕ್ತಿ ಅಂತ ಹೇಳಿ ನಿಶಿಷ್ಯ ಅಂತ ಹೇಳಿದ್ನಲ್ಲ, ತಕ್ಷಣ ಏನು ಮಾಡ್ದ, ನಿಶಮ್ಯ ಕೇಳಿದ, ಭಾರಿ ಭಕ್ತಿಯಿಂದ ಕೇಳಿದ, ಏನು ಹೇಳಿ ಕಳಿಸಿದ್ದಾನೆ ಜರಾಸಂಧ ಅಂತೇಳಿ. ಪ್ರಣಮ್ಯ ಚ ಅರ್ಚಯ ಧೃತಂ, ಅಲ್ಲಿಂದ ನಮಸ್ಕಾರ ಮಾಡಿದ, ಅಲ್ಲಿಂದಲೇ ಪೂಜೆನೂ ಮಾಡಿಬಿಟ್ಟ, ಅಲ್ಲಿ ಮಂಗಳಾರತಿ ಐತಿ ಮುಗಿಸ್ಬಿಟ್ಟ ಕಥೆನ. ಆ ದಿಕ್ಕಿಗೆ ನಮಸ್ಕಾರ ಮಾಡ್ದ, ಬಹಳ ಮುಖ್ಯ. ಜರಾಸಂಧ ದಿಶಂ ಮುಂದೆ ಬರುತ್ತದೆ, ಇನ್ನೂ ಹೇಳ್ತಾರೆ. ಆ ದಿಕ್ಕಿಗೆ ಅವರು ಪೂಜೆ ಮಾಡಿಬಿಟ್ಟ. ಜರಾಸುತೋ ಹಿ ದೈವತಂ ಸಮಸ್ತ ಕೇಶವದ್ವಿಷಾಂ ಇತಿ ಪ್ರಣಮ್ಯ ತಾಂ ದಿಶಂ ತದೀಯಮಾಶ್ವ ಪೂಜಯತ್. ಜರಾಸುತಃ ಹಿ ದೈವತಂ ಸಮಸ್ತ ಕೇಶವದ್ವಿಷಾಂ ಇತಿ ಪ್ರಣಮ್ಯ ತಾಂ ದಿಶಂ ತದೀಯಂ ಆಶು ಅಪೂಜಯತ್. ಜರಾಸುತಃ ಹಿ ದೈವತಂ ಸಮಸ್ತ ಕೇಶವದ್ವಿಷಾಂ, ಸಮಸ್ತ ಕೇಶವದ್ವಿಷಾಂ, ಸಮಸ್ತ ಕೃಷ್ಣ ದ್ವೇಷಗಳಿಗೆ ಜರಾಸುತಃ ದೈವತ, ಜರಾಸಂಧನೇ ದೇವರು. ಗೊತ್ತಾಯ್ತಾ, ಜರಾಸಂಧನೇ ದೇವರು. ಜರಾಸುತೋ ಹಿ ದೈವತ. ಇವತ್ತು ಎಷ್ಟು ಆ್ಯಕ್ಟರ್ಸು ಪ್ಲೇಯರ್ಸ್ನೆಲ್ಲ ಗುಡಿ ಕಟ್ಟಿಸೋ ಕಾಲ ಬಂದ್ಬಿಟ್ಟಿದೆ, ಗೊತ್ತಾಯ್ತಿಲ್ಲ. ಅವ್ರು ಬೇಡ ಅಂದ್ರೆ ಕೇಳೋದಿಲ್ಲ, ಅಷ್ಟರ ಮಟ್ಟಿಗೆ ಮೂಢಭಕ್ತಿ ಅಂತ ಕರೀತಾರಲ್ಲ, ಭಕ್ತಿನೇ ಅಲ್ಲದು, ಭ್ರಮೆ. ಇನ್ನು ಆ ಕಾಲಕ್ಕೆ ಅದಿದ್ರೆ ಆಶ್ಚರ್ಯ ಇಲ್ಲ. ಅವನಿಗೆ ದೈವ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವನು. ಜರಾಸುತೋ ಹಿ ದೈವತಂ ಸಮಸ್ತ ಕೇಶವದ್ವಿಷಾಂ. ಇತಿ ಗುರು ಅಲ್ಲ, ಬರೀ ದೇವತಸ್ಥ, ಆ ಲೆವೆಲಲ್ಲಿ ಇದ್ದಾನ ಅವನಿಗೆ. ಆ ಕಾರಣದಿಂದನೇ ಇತಿ ಪ್ರಣಮ್ಯ ತಾಮ್ ದಿಶಂ, ಇದು ಆ ದೃಷ್ಟಿಯಿಂದನೇ ತಾಮ್ ದಿಶಂ, ಯಾವ ದಿಕ್ಕಿನಿಂದ ಬಂದಿದ್ದ ಆ ದಿಕ್ಕಿಗೆ ನಮಸ್ಕಾರ ಮಾಡ್ದ. ತದೀಯ ಮಾಶು ಅಪೂಜಯತ್, ಆ
ದಿಕ್ಕಿಗೂ ನಮ್ಮ ಪೂಜೆ ಮಾಡಿಬಿಟ್ಟ. ನಮಸ್ಕಾರ ಅಷ್ಟೇ ಅಲ್ಲ, ಅಲ್ಲೇ ಒಬ್ಬ ಜರಾಸಂಧಾಯ ಅಂತ ನಮಸ್ಕಾರ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿ ಹಾಕ್ಬಿಟ್ಟ. ಪೂಜೆನೇ ಮುಗಿಸ್ಬಿಟ್ಟ ಮಾಡಿಬಿಟ್ಟು. ಬಹಳ ಸ್ವಾರಸ್ಯ ಇದೆ. ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಅರ್ಥ ಇದೆ. ಏನದು? ನಾವು ಇಲ್ಲಿದ್ದೇವೆ, ಬದರಿ ಎಲ್ಲಿದೆ? ಉತ್ತರ ದಿಕ್ಕಿಗೆ. ಉತ್ತರ ಸಂಧ್ಯಾನ ಮಾಡಬೇಕಲ್ಲ, ಬದರಿ ಇದೆ ಅಂತ ಎಷ್ಟು ಪುಣ್ಯ ಬರುತ್ತಾಗ. ಅಲ್ಲಿ ಯಾವ ದಿಕ್ಕಿ ಯಾವ ದೇವರು ಇರ್ತಾರೆ, ಎಲ್ಲ ದಿಕ್ಕಿ ಒಂದು ದೇವಸ್ಥಾನ ಇದ್ದೇ ಇರು. ನೆನಪು ಮಾಡ್ಕೊಂಡ್ಬಿಟ್ರೆ ಭಾರಿ ಪುಣ್ಯ ಬರುತ್ತೆ. ತುಂಬ ಜನ ಅದು ಮರ್ತು ಬಿಡ್ತಾರೆ. ಅದಕ್ಕಾಗಿ ದಿಶಂ ತವಾಶು ಅಪೂಜೆಯದು ಅದೆಲ್ಲ ಪುರಾಣ ಹೇಳ್ತಾರೆ. ಬೆಳಿಗ್ಗೆ ಎದ್ದು ಕುರುಕ್ಷೇತ್ರ, ಬದರಿ ಇತ್ಯಾದಿಗಳ ಮುಖ ಮಾಡಿಬಿಟ್ಟು ದ್ವಾರಕೆ ಇತ್ಯಾದಿ ನಮಸ್ತೆ ಇಲ್ಲಿ ನಮಸ್ಕಾರ ಮಾಡಿದ್ರು ದೇವ್ರು ಏನು ಮಾಡ್ತಾನೆ? ಒಂದು ಅನುಗ್ರಹ ಮಾಡೇ ಮಾಡ್ತಾನೆ. ಇವ್ರು ರಾಕ್ಷಸರಿಗೆ ಎಷ್ಟು ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ ಹೋದ್ರೆ ರಾಕ್ಷಸ ದೈತ್ಯ ಇವರು. ಯಾವ ದಿಕ್ಕಿಗೆ ಹೋಗ್ಬೇಕಾದ್ರೆ ಮನೆ ಬರೆ ಬಿಟ್ಟು ಹೊರಟ ಅದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟಬಹುದು. ಸಿಂಪಲ್ ಅದು. ತುಂಬಾ ಅಷ್ಟೇನೆ, ಬಹಳ ಸಿಂಪಲ್ ಅದು. ಅನುಷ್ಠಾನ ಅವ್ನು ನೋಡಿ ಕೆಟ್ಟದಕ್ಕೆ ಅನುಷ್ಠಾನ ಮಾಡ್ಬೇಕಾದ್ರೆ ಒಳ್ಳೇದಕ್ಕೆ ಯಾಕೆ ಮಾಡಬಾರ್ದು? ಯಾರೋ ನೆನ್ಸ್ಕೊತ ಹೋಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಾರ್ದು. ಪ್ರತಿ ದಿಕ್ಕಿಗೂ ದೇವರಿದ್ದಾರೆ, ದೇವತೆಗಳಿದ್ದಾರಲ್ಲ. ಮೊದಲು ಪೂರ್ವ ಅಲ್ಲಿ ಉಪೇಂದ್ರ ಇಂದ್ರ ಇದ್ದಾರೆ, ಉಪೇಂದ್ರ ಇದ್ದಾರೆ, ಯಮ ಇದ್ದಾನೆ, ರಾಮದೇವರಿದ್ದಾರೆ, ವರುಣ ಇದ್ದಾರೆ, ಮತ್ಸ್ಯರೂಪ, ಕುಬೇರ, ಎಲ್ಲರಿಗೂ ಕಲ್ಕಿ, ಎಲ್ಲ ದೇವರು ಇರೋದ್ರಿಂದ ಒಂದಲ್ಲೋದಕ್ಕೆ ಹೋಗ್ತೇವೆ ನಾವು. ಅಲ್ಲಿ ಆ ದಿಗಭಿಮಾನಿ ದಿಕ್ಪಾಲಕರಿದ್ದಾರೆ. ಒಳಗಿರ್ತಕ್ಕಂಥ ಭಾರತೀಯ ಪ್ರಾಣತ ನಾರಾಯಣ ಅಂತ ತಿಳ್ಕೊಂಡ್ಬಿಟ್ರೆ ಸೋಲಿಸತ್ತೆ. ಯಾವ ದಿಕ್ಕಾರ ಅಂತಾಗ ಯಾವ ದಿಕ್ಕಾರ ಸಮಸ್ಯೆ ಇಲ್ಲ. ಯಾಕೆ? ಹೈಯೆಸ್ಟ್ ಅಥಾರಿಟಿ ಹಿಡ್ಕೊಂಡ್ಮೇಲೆ ದಿಕ್ಕೇನು ಮಾಡೋದಿಲ್ಲ. ಗ್ರಹಗಳಷ್ಟೇ ಹೈಯೆಸ್ಟ್ ಗ್ರಹ ದೇವ್ರು ಹಿಡ್ಕೊಂಡ್ಮೇಲೆ ಯಾವ ಗ್ರಹನೂ ಏನು ಮಾಡೋದೇ ಇಲ್ಲ. ಅದೆಲ್ಲ ಸರಿಯಾಗಿ ತಿಳ್ಕೊಳ್ಳೋಕೆ ಒಳ್ಳೆ ಅನುಕೂಲ ಇದೆ. ಇತಿ ಪ್ರಣಮ್ಯ ತಾಂ ದಿಶಂ ತೃತೀಯಮಾಶು ಅಪೂಜಯತ್ ಪ್ರತೀರಿತಂ ನಿಶಮ್ಯ ಚ ಧೃತಂ ತ್ರಿಕೋಟಿ ಸಂಖ್ಯೆಯ ಅಕ್ಷೋಹಿಣೀಕಯಾಯುತಃ ಸ್ವಸೇನಯ ನಿರಾಕ್ರಮತೆ ತದೀರಿತಂ ಏನ ಯಾರಿಗೆ ಅಲ್ಲ ಯಾರೇ ಮಾಡಿದವನೀಗ ಜರಾಸಂಧಕ್ಕಷ್ಟೇ, ಉಳಿದವ್ರಿಗೆ ಯಾರಿಗೂ ಮಾಡಿಲ್ಲ. ಜರಾಸಂಧ ಮಾಡ್ದ ಯಾರು? ದಿಕ್ಕಿಲ್ಲ, ದಿಕ್ಕಿ ಪೂಜೆ ಮಾಡಿದ. ದಿಕ್ಕಿನ ದೇವತೆಗೆ ಅಂತ ಹೇಳಲಿಲ್ಲ, ದಿಕ್ಪಾಲಕರ ಪೂಜೆಗೆ. ಕೊಟ್ಟು ಬಂದ ಪೋಸ್ಟ್ ಮಾಡಿ ಬಂದು ಹೇಳ್ದ. ಪೋಸ್ಟ್ ಡಬ್ಬಿ ಮೇಲೆ ಇಟ್ಟು ಬಂದ. ಏನ್ ಮಾಡ್ತೀರಿ? ಪೋಸ್ಟ್ ಬಾಕ್ಸ್ ಮೇಲೆ ಇಟ್ಟ ಬಂದ್ಬಿಟ್ಟ. ಏನಾಯ್ತು? ಹೋಯ್ತು. ಒಳಗೆ ಹಾಕ್ಬೇಕಿತ್ತು. ಅವ್ರು ಒಳಗಿನ ವಿಷಯ ಗೊತ್ತಿಲ್ಲ, ಅಂತರ್ಯಾಮಿ ಗೊತ್ತಿಲ್ಲ ಅವನಿಗೆ. ಅಲ್ಲೇ ನಮಸ್ಕಾರ ಮಾಡ. ವೇಸ್ಟ್. ಬರೀ ಸೇರಿ ಏನು ಉಪಯೋಗ? ಅದರಿಂದ ಚೇರ್ ಮೊನ್ನೆ ಮಾಡಿದ್ರೆ ಪ್ರಯೋಜನ ಆಗುತ್ತೆ, ಬರೀ ಸೇರಿ ಮಾಡಿದರೆ ವೇಸ್ಟ್. ಅದರಿಂದ ದಿಶಂ ಅಂತ ಹೇಳಿದ್ರೆ ದಿಕ್ಪಾಲಕಂ ಅಂತ ಹೇಳಿಲ್ಲ. ಆಚಾರ್ಯ ಬರೆಯುವಾಗ ಪ್ರತಿಯೊಂದು ಅಷ್ಟು 100% ಅಕ್ಯುರಸಿ ಇರೋದು. ತದೀಯಂ ಆಶು ಅಪೂಜೆ ಕೂಡ್ಲೇನೆ ಎದ್ದಿದ್ದು ನಮಸ್ಕಾರ ಹೊಡೆದಿದ್ದೇ ಕೆಲಸ. ಇತೀರಿತಂ ನಿಶಮ್ಯ ಚ ಧೃತಂ ತ್ರಿಕೋಟಿ ಸಂಖ್ಯೆಯ ಅಕ್ಷೋಹಿಣೀಕಯ ಯುತ ಸ್ವಸೇನಯ ನಿರಾಕ್ರಮತೆ. ಏನು ಹೇಳಿ ಕಳಿಸ್ತಿದ್ದಾನೆ ಅಂತ ಮುಂದೆ ಕೇಳ್ಕೊಂಡ. ತದೀರಿತಂ ಅವನು ಹೇಳಿದ್ದನ್ನು ನಿಶಮ್ಯ ಕೇಳಿಕೊಂಡು ಧೃತಂ ಕೂಡಲೇ ತ್ರಿಕೋಟಿ ಸಂಖ್ಯೆಯ ಒಂದು ಅಕ್ಷೋಹಿಣಿ ಸೈನ್ಯ ಎಷ್ಟಿತ್ತು? 3 ಕೋಟಿ ಅಕ್ಷೋಹಿಣಿ. ಅದೆಲ್ಲ ಇದ್ದಿದ್ರೆ ಗತಿ ಏನಾಗ್ತಿತ್ತು? ಆಗ ನಾವು ಭೂಭಾರೋತ್ತಾರಾಣ ಇವತ್ತಾಗ ಕೊಡಬೇಕು ಅಂತ ಕೇಳಿದ್ರೆ ಅವತ್ತು ಆ ರೀತಿ ಕೊಲ್ದೆ ಹೋಗಿದ್ರು ನಾವು ಬರ್ಲಿಕ್ಕೆ ಸಾಧ್ಯ ಇದೆ ಯಾರು ಕೂಡ. ಅರ್ಥ ಆಯ್ತಾ? ಈಗ ಅಷ್ಟರ ಮಟ್ಟಿಗೆ ಕೃಷ್ಣರ ಉಪಕಾರ ಯಾವಾಗ ಸ್ಮರಣೆ ಮಾಡ್ತಿರ್ಬೇಕು. ಭರತ ಆಡಿದ್ದು ಯಾವಾಗ? ಇನ್ನೂ ಹೆಸರು ಬದಲಾಯಿಸಿಲ್ಲ ಅಂದ್ರೆ ಏನರ್ಥ? ಆ ಥರ ರಕ್ಷಣೆಯಿಂದಾಗಿ ನಾವು ಜನ ಇರ್ಲಿಕ್ಕೆ ಸಾಧ್ಯವಾಯಿತು. ಒಳ್ಳೆ ದೇವರಿದ್ದಾರೆ ಆ ವಿಚಾರ ಮುಂದೆ. ಇದೆಲ್ಲ ಅರ್ಥ ಮಾಡಿಕೊಟ್ರೆ ಎಷ್ಟೊಂದು ಬೀದಿ ಹೆಸರು ಇಡ್ತಾರೆ. ಸ್ವಲ್ಪ ಸಾಲ ಇನ್ನೊಬ್ಬ ತೆಗೆದ್ಬಿಟ್ಟು ಬೇರೆ ಹೆಸರು ಚೇಂಜ್ ಆಗಿಬಿಟ್ರೆ ಅದಕ್ಕೆ ಅವ್ರು ಯಾರು ಅವನು ಇಲ್ಲ, ಇವ ಅವನ ಕಡೆಯವ್ರು ಯಾರು ಇಲ್ಲ, ಕ್ವಶನ್ ಮಾಡೋರು ಯಾರು ಇಲ್ಲ. ಎಲ್ಲ ಮೂರ್ತಿ ಕಿತ್ತೋಗಿದ್ದ. ಇನ್ನೊಂದು ಬರ್ತಾನೆ. ಭಾರತಕ್ಕೆ ಎಷ್ಟು ವರ್ಷ ಆಯ್ತು ಬಂದು ಕೂಡ ಇನ್ನೂ ಕೂಡ ಏನಾಗಲಿಲ್ಲ. ಮೇರಾ ಭಾರತ್ ಮಹಾನ್ ಅಂತ ಓಡಾಡ್ತೇವೆ ಹೊರತು ಹೆಸರು ಬದಲಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ, ಎಷ್ಟು ಸತ್ಯ ಇದೆ. ಹೇಗೆ ರಾಜ್ಯ ಆಡಿದ ಪಾಪ. ತದೀರಿತಂ ನಿಶಮ್ಯತೆ ಧೃತಂ ತ್ರಿಕೋಟಿ ಸಂಖ್ಯೆಯ ಅಕ್ಷೋಹಿಣಿಕೆಯ ಯುತಃ ಸ್ವಸೇನೆಯ ನಿರಾಕ್ರಮ. ಆ ಸೇನೆ ತಗೊಂಡು ಹೊರಟೇ ಬಿಟ್ಟು ನಡಿ ಬರ್ತೀರಿ ಅಂತೆ. ಜನಾರ್ದನಕ್ಕೆ ತನ್ನ ಸೈನ್ಯ ಸಮೇತ ತಾನೂ ಬಂದ್ಬಿಟ್ಟು. ಎಷ್ಟು ಸರ್ತಿ ಸೈನ್ಯ ಮಾತ್ರ ಕಳಿಸ್ಕೊಡ್ತಾರೆ, ತಾವು ಬರೋದಿಲ್ಲ. ಇಲ್ಲಿ ಹಾಗಲ್ಲ, ತಾನೂ ಬಂದ ಸೈನ್ಯನೂ ತಂದ ಜೊತೆಗೆ. ಅಷ್ಟು ಭಕ್ತಿ ಇತ್ತು ಅವನ ಮೇಲೆ. ಔಷಧಿಗಳು ಆಯ್ತು. ಬೇರೆ ದೇಶಗಳೆಲ್ಲ ಉಕ್ರೇನ್ ಏನು ಮಾಡ್ತಾ ಇದೆ, ಕೆಲವೆಲ್ಲ ಈಗ ಫೋರ್ಸಲ್ಲಿ ಸಪ್ಲೈ ಮಾಡ್ತಾ ಇದೆ ಕೆಲವೆಲ್ಲ. ಗೊತ್ತಾಯ್ತು, ವೆಪನ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ತಮ್ಮ ಇಬ್ಬರು ಬಂದಿಲ್ಲ, ಇವತ್ತು ಬಂದಿಲ್ಲ. ಆರ್ಮಿನ ಕಳಿಸಿರಿ ಏನಾಗತ್ತಾಗೋದು, ದೊಡ್ಡದಾಗೋದು. ಸಪೋರ್ಟ್ ಜಾಸ್ತಿ ಇದೆ. ಅದು ಮೇನ್ ಇವ್ರು ಬಂದ್ಬಿಟ್ರೆ ಮುಗಿದೋಯ್ತಾರೆ ಪೂರ್ತಿ. ಆ ದೇಶನೇ ಬಂದಾಗಲೇ ಅದೆಲ್ಲ ತಾರತಮ್ಯ ಭಾಳಷ್ಟು. ಸ್ವಲ್ಪ ತುಕಡಿ ಮಾತ್ರ ಕಳಿಸ್ತಾರೆ, 1 ಬೆಟಾಲಿಯನ್ ಅಷ್ಟೇ. ಅದು ಜಸ್ಟ್ ಸಪೋರ್ಟ್ ಅಷ್ಟೇ. ಇನ್ನು ಸ್ವಲ್ಪ ಜಾಸ್ತಿ ಕಳಿಸ್ತಾರೆ. ಫುಲ್ ಆರ್ಮಿ ಕಳಿಸ್ಬಿಟ್ರೆ ಫುಲ್ ಸಪೋರ್ಟ್ ಕೊಟ್ಟಾಗಲೇ ಅದು ಆ ದೃಷ್ಟಿಯಿಂದ ಇವನು ತಾನೇ ಬಂದ್ಬಿಟ್ಟು ಅಂತಕ್ಕೆ ಜರಾಸಂಧನ ಆದೇಶ ಅಂತ ಹೇಳ್ಕೊಂಡು ಎಷ್ಟು ದೊಡ್ಡ ಸೈನ್ಯ ಇತ್ತು ಅಂತ ಹೇಳ್ತಾರೆ. ತತಶ್ಚ ಮೂತ್ರ ವಿಷ್ಟಯ ಬಭೂವ ನಾಮ ತಸ್ಯ ಕೃತ್
ನದಿ ಸುವೇಗಗಾಮಿನಿ ಕಲೌಚಯ ವಹೇಧೃತಂ ತದಶ್ವಮೂತ್ರವಿಷ್ಟಯ ಬಭೂವ ನಾಮತಃ ಶಕೃತ್ ನದಿ ಸುವೇಗಗಾಮಿನಿ ಕಲೌಚಯ ವಹೇತ್ ಧೃತಂ ತದಶ್ವಮೂತ್ರವಿಷ್ಟಯ. ಅವರ ಸೈನ್ಯದ ಮೂತ್ರ ಮಲಮೂತ್ರಗಳೇ ದೊಡ್ಡ ನದಿಯಾಗಿ ಹರಿತಂತೆ. ಆ 3 ಕೋಟಿ ಅಕ್ಷೋಹಿಣಿ ಸೈನ್ಯ ಬಂದರೆ ಎಷ್ಟು ಬರ್ಬೇಕಾಗ? ಬೆಂಗಳೂರಲ್ಲಿ ಹೊಸದಲ್ಲ ಅದು. ಚರಂಡಿ ಹೇಗೆ ಹೋಗ್ತಿರುತ್ತದ, ನದಿ ಹೊರ ಹೋಗ್ತಿರೋ ಜೋರಾಗಿ. ಹೈದರಾಬಾದಲ್ಲಿ ನದಿ ಇದೆ ಮಧ್ಯೆ, ಅದು ಚರಂಡಿ ಆ್ಯಕ್ಚುಲಿ. ಅದು ನಿಜವಾಗ್ಲೂ ನದಿ ಆಗಿರೋದೇನದು ಚರಂಡಿ. ಅಲ್ಲಿ ಯಾರು ಹತ್ರ ಕೂಡ ಹೋಗೋದಿಲ್ಲ, ಮಧ್ಯೆ ಹರಿಯುತ್ತೆ. ದೊಡ್ಡದಿದೆ ಪಾತ್ರನೇ, ಚರಂಡಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇವರಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿದಾರ, ಬೇರೆ ಮಾಡಕ್ಕೆ ಹೋಗಲಿಲ್ಲ, ಅದು ನದಿ ಸೇರಿಸ್ಬಿಟ್ರು. ನದಿ ಹಾಳಾಯ್ತಾದ್ರೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಹಾಗಾಗ್ತಿದ್ದಿಲ್ಲ. ಇದು ಅದೊಂದು ಅನಾಹುತ. ಅದು ಹೇಳಿದ ಕಲಿಯುಗದಲ್ಲಿ ಬರೀ ಅವೇ ಇರುತ್ತೆ ಅಂತ ಹೇಳಿದ್ರು. ಆಗ ಒಂದಾಯ್ತು ಅಷ್ಟೇನೆ, ಉಳಿದಕ್ಕೆಲ್ಲ ಬೇರೆ ವ್ಯವಸ್ಥೆ ಇತ್ತು, ಮಾಡ್ತಿದ್ದಿಲ್ಲ ಅವರು. ಇವತ್ತೇನು ಮಾಡಿದ್ರು ಅವರು, ಕಲಿಯುಗದಲ್ಲಿ ಬರೀ ಅದೇ ಇರುತ್ತೆ. ತದೀರಿತಂ ನಿಶಮ್ಯ ಚ ಧೃತಂ ತ್ರಿಕೋಟಿ ಸಂಖ್ಯೆಯ ತದಶ್ವಮೂತ್ರವಿಷ್ಟಯ. ಆ ಕುದುರೆ ಚತುರಂಗ ಬಲ ಇದೆ. ಈಗ ಮೊದಲೇದೇನೋ ರಥ, ಸೆಕೆಂಡ್ ಯಾವುದು ಆನೆ, ಥರ್ಡ್ ಯಾವುದು ಅಶ್ವ, ಆಮೇಲೆ ಯಾವುದು ಕಾಲಾಡು. ರಥಕ್ಕೆ ಬಲಭೂತ್ರ ಪ್ರಶ್ನೆ ಬರಲಿಲ್ಲ, ಯಾಕೆ ಜಡ ಪದಾರ್ಥ ಅದು. ಉಳಿದು 3ಕ್ಕಿದೆ. ಅದು ಪ್ರಧಾನ ಯಾವುದಿತ್ತಾಗ ಅಶ್ವ ಉಪಲಕ್ಷಣ. ಉಳಿದೆಲ್ಲ ಅಲ್ಲಿ ಮತ್ತಿನ ಮನುಷ್ಯರು ಸರಿ ಇಷ್ಟೆಲ್ಲ ಸೇರಿಬಿಟ್ಟು ದೊಡ್ಡ ನದಿ ನಾಮ. ಅದೇನು ಶಕೃತ್ ಅಂತ. ಶಕೃತ್ ಅಂದ್ರೆ ಏನು? ಶಕೃತ್ ಅಂದ್ರೆ ಸಗಣಿ ಅಂತ ಅರ್ಥ. ಆ ಹೆಸರು ನದಿಗೆ ಶಕೃತ್ ಅಂತ ಹೆಸರಿಟ್ಟು, ಆ ನದಿಗೆ ಶಕೃತ್ ಅಂತ ಅಂತ ನದಿ ಹರಿತಿತ್ತು. ಅವ್ನು ಬಂದಲ್ಲೆಲ್ಲ ಉದ್ದಕ್ಕೆ ಊದಕ್ಕೆ ನದಿ ಹರ್ಕೊಂಡೇ ಹೋಗ್ಬೇಕು ಅಂತ ದೊಡ್ಡ ವಿಚಿತ್ರ ಜನ. ನದಿ ಸುವೇಗಗಾಮಿನಿ, ಅದು ಭಾಳ ವೇಗವಾಗಿ ಹರಿಯುತ್ತೆ. ಬರ್ತಾ ಸ್ವಲ್ಪ ಇದ್ರೆ ಅಲ್ಲೇ ಇರುತ್ತೆ, ಸ್ವಲ್ಪ ಮೂವ್ ಆಗುತ್ತೆ. ಎಷ್ಟು ಬಂದಾಗ ಹರಿಯುತ್ತೆ, ಅವು ಜೋರಾಗಿ ಹರಿಯಕ್ಕೆ ಶುರುವಾಗಿದೆ. ಅಷ್ಟು ಜನ ಪ್ಲಸ್ ಆ ಪ್ರಾಣಿಗಳು. ನದಿ ಸುವೇಗಗಾಮಿನಿ, ವೇಗಗಾಮಿನಿ ಸುವೇಗಗಾಮಿನಿ ಕಲೌಚಯ ವಹೇ ಧೃತಂ. ಕಲಿಯುಗದಲ್ಲಿ ಹೇಗಿರುತ್ತದೋ ಧೃತಂ ವಹೇ, ಫಾಸ್ಟಾಗಿ ಹರಿಯುತ್ತೆ ಅಂತ. ಪುನರ್ನದೀ ಭವಂ ನಿಶಾಮ್ಯ ದೇಶ ಸಂಕ್ಷಯಂ ತದನ್ಯದೇಶ ಮೂತ್ರಿತಂ ವ್ಯಶೋಷಯದ್ಧಿ ಮಾರುತಃ. ಪುನರ್ನದೀ ಭವಂ ನಿಶಾಮ್ಯ ದೇಶ ಸಂಕ್ಷಯಂ ತದನ್ಯದೇಶ ಮೂತ್ರಿತಂ ವ್ಯಶೋಷಯದ್ಧಿ ಮಾರುತಃ. ಅದರಿಂದ ಏನಾಯ್ತು, ಫ್ಲಡ್ಸ್ ಬಂದು ಕೆಲವು ಊರು ಕೊಚ್ಚೋಡಲು ಶುರುವಾಗ್ತದೆ. ಫ್ಲಡ್ಸ್ ಬಂದಾಗ ಉತ್ತರದಲ್ಲಿ ಭಾರಿ ಆಗುತ್ತೆ ಅದೆಲ್ಲ. ನಮ್ಮ ಕಡೆ ಸ್ವಲ್ಪ ಕಡಿಮೆ, ಉತ್ತರದಲ್ಲಿ ಭಾರಿ ಜಾಸ್ತಿ. ಪಾತ್ರ ಬದಲಾಯಿಸ್ಬಿಡುತ್ತೆ ಅದು. ಊರು ಗ್ರಾಮ ಎಲ್ಲ ಹೊರ್ಕೊಂಡು ಹೋಗ್ಬಿಡುತ್ತೆ. ಆ ರೀತಿ ಆಯ್ತದೆ. ಉದ್ದಕ್ಕೆ ಹೋಗ್ತಾ ಇದೆ, ಅನೇಕ ನದಿ ಹರಿದಾಗ ಹರಿತಾ ಇದೆ. ಅವಾಗ ಏನು ಮಾಡಿದ್ದಾರೆ, ವಾಯುದೇವರು ಏನು ಮಾಡಿದ್ದಾರೆ ಅಂತ ಎಲ್ಲ ಒಣಗಿಸ್ಬಿಟ್ರಂತೆ. ಅದು ಏನಾಗುತ್ತೋ ದೇಶ ಸಂಕ್ಷಯ, ದೇಶನೇ ಹಾಳಾಗಿ ಹೋಗ್ತಾ ಇದೆ. ಅಷ್ಟು ಅದನ್ನೆಲ್ಲ ಮಾಡಿ ಇದು ಮಾಡಿದ್ರು. ಇವತ್ತು ಅಷ್ಟೇ ಪಡಬೇಕಾದ್ರೆ ಇವತ್ತು ನ್ಯಾಚುರಲ್ ಸೋರ್ಸಸ್ನಲ್ಲಿ ಶುದ್ಧಿ ಆಗುತ್ತೆ ಹೊರತು ಈ ವ್ಯವಸ್ಥೆ ಇಲ್ವೇ ಇಲ್ಲ. ಬೇರೆ ದೇಶಗಳಲ್ಲೆಲ್ಲ ನದಿ ನೀರು ಬಿಡೋಕೆ ಮುಂಚೆ ಏನು ಮಾಡ್ಬೇಕಾದ್ರೆ ಪ್ಯೂರಿಫೈ ಮಾಡಿಬಿಡು. ಫ್ಯಾಕ್ಟ್ರಿಯಿಂದ ಬಿಡಬೇಕಾದ್ರೆ ವ್ಯವಸ್ಥೆ ಇರಬೇಕು. ನದಿ ನೀರು ಬಿಡ್ಬೇಕಾದ್ರೆ ಪೂರ್ತಿ ಶುದ್ಧವಾದ ನೀರು ಬಿಡ್ಬೇಕು. ಹಾಗಲ್ಲ, ಅಲ್ಲೇ ಶುದ್ಧ ಆಗುತ್ತೆ ಅಂತ ಬಿಟ್ಬಿಡ್ತಾರೆ. ಕೆಟ್ಟ ಡೆಲ್ಲಿಯಲ್ಲಿ ಇರ್ತೀರಿ, ಯಮುನಾ ನದಿ ಸ್ನಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡೆಲ್ಲಿಯವರು ಶಿವಮೊಗ್ಗದಲ್ಲಿ ತುಂಗ ಹರಿದು ಸ್ನಾನ ಮಾಡೋಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಯಾಕೆ? ಎಲ್ಲ ಸೇರಿ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂತಹ ದುರ್ವಾಸನೆ ಇರುತ್ತೆ. ಯಮುನಾ ನದಿ ಡೆಲ್ಲಿಯಲ್ಲಂತೂ ಎಷ್ಟು ದೂರದಿಂದ ವಾಸನೆ ಹೊಡಿತಾ ಇದೆ, ಸ್ನಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಹರ್ಕೊಂಡು ಹೋಗುತ್ತೆ, ಬದಲಾಗಿ ಹೋಗುತ್ತೆ. ಆಗಲೇ ನದಿ ವೇಗೇನ ಶುದ್ಧಿ ಹರಿತಾ ಪ್ಯೂರಿಫೈ ಆಗುತ್ತೆ. ಅಲ್ಲಿ ಆಗಲೇ ವಾಸನೆ ಇರೋದಿಲ್ಲ, ಏನಿರೋದು ಪ್ಯೂರ್ ಆಗಿಬಿಡುತ್ತೆ. ಅದು ಭಾರಿ ದೂರ ಏನಿಲ್ಲ, 100-120 ಕಿಲೋಮೀಟರ್ ಹೋಗೋತ್ತಿಗೆ ಒಂದು ಸ್ಥಿತಿ ಬರುತ್ತೆ. ಹಾಗೆ ಯಾವಾಗ ಬಿಟ್ಟರೆ ಹೇಗಿರ್ತಿತ್ತು ಅದು? ಶುದ್ಧ ನದಿ ಅಂದರೆ ಭಾರಿ ಪವಿತ್ರ ಅನ್ನಬೇಕು. ಪುನರ್ನದೀ ಭವಂ ನಿಶಮ್ಯ ಅಂದರೆ ಕೇಳಿ, ನಿಶಾಮ್ಯ ಅಂದರೆ ನೋಡಿ. ಸ್ವಲ್ಪರಲ್ಲೇ ವ್ಯತ್ಯಾಸ ಇದೆ. ದೇಶ ಸಂಕ್ಷಯಂ ತದನ್ಯ ದೇಶ ಮುತ್ರಿತಂ ವ್ಯಶೋಷಯದ್ಧಿ ಮಾರುತಃ ಹರಿಶ್ಚ ವೈನತೇಯಯುಕ್ ವಿಚಾರ್ಯ ರಾಮ ಸಂಯುತಃ ತದಾತಿ ಪೂರ್ಣ ಸಂವಿದಪಿ ಅಜೋಥ ಲೀಲಯ ಸ್ಮರತೆ. ಹರಿಹಿ ಚ ವೈನತೇಯಯುಕ್ ವಿಚಾರ್ಯ ರಾಮ ಸಂಯುತಃ ತದಾ ಅತಿಪೂರ್ಣ ಸಂವಿತ್ ಅಪಿ ಅಜಃ ಅಥ ಲೀಲಯ ಅಸ್ಮರತೆ. ಹರಿಶ್ಚ ಕೃಷ್ಣ, ವೈನತೇಯಯುಕ್ ಗರುಡರ ಸಮೇತವಾಗಿ, ರಾಮ ಸಂಯುತ ಬಲರಾಮ ಸಮೇತ ಗರುಡ ಶೇಷ. ಗರುಡ ಶೇಷ ಇಬ್ಬರು ಪಕ್ಕದಲ್ಲೇ ಇದ್ದಾರೆ.
ತದಾತಿ ಪೂರ್ಣ ಸಂವಿದಪಿ ಪರಮಾತ್ಮ ಪರಿಪೂರ್ಣ ಸಂವಿತ್ ಅಂದ್ರೆ ಜ್ಞಾನ ಅಜಃ ಅಥ ಲೀಲೆಯ ಅಸ್ಮರತೆ ಕೂತ್ಕೊಂಡು ವಿಜಯ್ ಮಾತಾಡ್ತಾ ಇದ್ದಾನೆ. ಯುತ್ ಸುರೇಶ ಯಾವನಃ ಸಮೀಪಮಾಗತೋದ್ಯನಃ ಯುತ್ ಸತಾ ಮನೇನನೋ ಜರಾಸುತೋಭಿ ಯಾಶ್ಯತಿ. ಕೃಷ್ಣ ಒಂದು ಏನ್ ಮಾಡ್ತಾನೆ, ಏನು ಸಮಾಲೋಚನೆ ಮಾಡ್ತಾರೆ ತಿಳಿಸ್ತಾರೆ. ಕೃಷ್ಣ ಇವರೆಲ್ಲ ಸುಮ್ಮನೆ ಅವರಿಗೆ ಅವಕಾಶ ಕೊಡ್ಲಿಕ್ಕೆ ಬಂತು. ತಾನು ಮಾಡೋದು ತಾನು ಮಾಡ್ತಾನೆ ಸರ್ವಕ್ಕೆ. ಯುತ್ಸುಹು ಏಷಃ ಯಾವನಃ ಸಮೀಪಂ ಆಗತೋ ಅದ್ಯನಃ. ಯಾವನಃ ಈ ಕಾಲ ಯವನ. ಯುತ್ಸುಹು ಸಮವೇತ ಯುತ್ಸವ ಬಹುವಚನ. ಯುತ್ಸುಹು ಯುತ್ಸು ಯುತ್ಸವ ಗುರುಹು ಗುರು ಗುರವ ಇದ್ದಾರೆ. ಯುತ್ಸು ಏನ್ ಮಾಡ್ತಿದ್ದಾನೆ, ಯುದ್ಧ ಮಾಡಕ್ಕೋಸ್ಕರ. ಯೋಧು ಮಿಚ್ಚುಹು ಯುತ್ಸುಹು ಯುದ್ಧ ಮಾಡ ಬಯಸಿದವನಾಗಿ ನಹ ನಮ್ಮ ಸಮೀಪಕ್ಕೆ ಅದ್ಯ ಈಗ ಆಗತ ಬಂದವನಾಗಿದ್ದಾನೆ. ಕಾಲ ಇವರೇ ಯುದ್ಧಕ್ಕೆ ಬರ್ತಾ ಇದ್ದ ಮಧುರಾ ಮಂಟಪ ಯುದ್ಧಕ್ಕೆ ಮಧುರಾ ಪಟ್ಟ ತಾನೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಜರಾಸಂಧ ಇನ್ನೊಂದು ಕಡೆಯಿಂದ ಬರ್ತಾನೆ. ಯುತ್ಸತ ಮನೇನನಃ ಈ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೊರಟಾಗ ಜರಾಸತೋಭಿಯಾಸತಿ ಜರಾಸಂಧ ಬರ್ತಾನೆ. ಈ ರೀತಿ ಯಾರು ಯೋಚನೆ ಮಾಡಿದ್ರು? ಜರಾಸಂಧ. ಇಂದ್ರದೇವರಿಗೆ ಯುದ್ಧ ಮಾಡ್ಲಿಕ್ಕೆ ಹೊರಟ ಕೃಷ್ಣ ಬರ್ತಾನೆ. ಕೃಷ್ಣ ಬೆಳಗ್ಗೆ ಇಂದ್ರ ಹೊಡಿತಾನೆ ಮೇಲ್ಗಡೆಗೆ. ಅದಕ್ಕೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಏನ್ ಮಾಡಿದ್ರು ಅವರು? ಶರಣಾಗಿ ಬಿಡೋದೇ ವಾಸಿ, ಪಟ್ಟಾಭಿಷೇಕ ಮಾಡಿಬಿಡೋ ತೀರ್ಮಾನಕ್ಕೆ ಬಂತು. ಕೃಷ್ಣ ಏನ್ ಮಾಡ್ತಾನೆ ನೋಡಿ, ಅದೇ ರೀತಿ ಸಿಮಿಲರ್. ಇಲ್ಲಿ ನಾವು ಕಾಲವನ್ನ ಈ ಕಡೆ ಯುದ್ಧಕ್ಕೆ ಬರ್ತಾನೆ, ಈ ಕಡೆ ಅವನು ಬರ್ತಾನೆ. ನಾವಿರೋ ಸೈನ್ಯ ಸಣ್ಣದು ಕಂಪೇರ್ ಮಾಡಿದ್ರೆ ಅಷ್ಟು ಭದ್ರಾ ಸೈನ್ಯ ಅಷ್ಟು ದೊಡ್ಡದಿಲ್ಲ. ವೈಷ್ಣವರು ಯಾವಾಗ ಕಡಿಮೆನೆ ಗೊತ್ತಾನೆ. ಆದ್ರಿಂದ ಈ ಕಡೆ ಯುದ್ಧಕ್ಕೆ ಈ ಕಡೆಯಿಂದ ಹೊಡಿತಾರೆ, ಹಿಂದಿನದು ಈ ಕಡೆ ಆ ಕಡೆಯಿಂದ ಹೊಡಿತಾರೆ. ಏನ್ ಮಾಡ್ಬೇಕೀಗ ಅಂತ ಕೃಷ್ಣ ಇಂಥ ಪ್ರಸಂಗ ಬಂದಾಗ ಏನ್ ಮಾಡ್ಬೇಕು? ಯಾವಾಗಲೂ ಇವತ್ತು ದೊಡ್ಡ ಕೃಷ್ಣ ತೋರಿಸ್ಕೊಡ್ತಾನೆ. ಯಾವುದೇ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು? ಸಂಬಂಧಪಟ್ಟವರು ಸೇರಿಸ್ಕೊಂಡ್ಬಿಟ್ಟು ಸಭೆ ಮಾಡ್ಬೇಕು. ಕಾಲೇಜುಗಳಲ್ಲೆಲ್ಲ ಯಾವ್ದು ಏನೇ ಇದ್ರೊಳಗೆ ಮತ್ತೆ ಮೀಟಿಂಗ್ ಆಗ್ತಾ ಕೌನ್ಸಿಲ್ ಮೀಟಿಂಗ್ ಅಂತ ಮಾಡ್ತಾನೆ ಇರ್ತಾರೆ. ಉದ್ದೇಶ ಇರೋದಕ್ಕೆ ಹೇಗೆ ನಡೀತಾ ಇದೆ ಕಾಲೇಜು, ಸ್ಟಾಕ್ ತಗೊಳ್ತಾ ಇರ್ತಾರೆ. ಮತ್ತೆ ರಿಸಲ್ಟ್ ಹೇಗೆ ಬಂತು, ರಿಸಲ್ಟ್ ಬಂದ ತಕ್ಷಣ ಒಂದು ಮೀಟಿಂಗ್ ಫಸ್ಟ್. ಇಂಪ್ರೂವ್ಮೆಂಟ್ ಇದೆಯೋ ಕಡಿಮೆ ಆಗಿದೆಯೋ ಅಷ್ಟೇ ಇದೆಯೋ, ಕೆಟ್ಟಿದ್ರೆ ಯಾಕೆ ಸರಿ ಮಾಡ್ಬೋದು ಎಲ್ಲ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಬಂದಾಗ ಅದೆಲ್ಲ ಈಗ ಮತ್ತೊಂದು ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಟೈಮ್ ಟು ಟೈಮ್ ಮೀಟಿಂಗ್ ಮಾಡ್ತಾ ಇರ್ತಾರೆ. ಅದ್ರಿಂದ ಏನಾಗುತ್ತಾಗ ಸಲಹೆ ತಗೊಂಡು ಕೆಲಸ ಮಾಡುತ್ತೆ. ಅದರಿಂದ ಏನಾಗ ಉಳಿದವ್ರಿಗೆ ಕೂಡ ಏನು ಬರುತ್ತೆ? ಅದರಿಂದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ತಾವು ಭಾಗಿಗಳು ಅಂತ ಅನ್ಸಿಲ್ಲ. ಅವ್ನು ಮಾಡಿದ ಅವ್ನು ಮಾಡ್ಕೊಂಡು ನಾವೇ ಮಾಡೋಂತ ಪದ್ಧತಿ. ಅದು ಲೀಡರ್ಶಿಪ್ ಕ್ವಾಲಿಟಿ. ಲೀಡರ್ಶಿಪ್ ಯಾವ ಇನ್ವಾಲ್ವ್ ಮಾಡ್ಕೊ ವಿಷಯ ವಿರುದ್ಧ ಆಗಿರ್ಬಹುದು. ಎಲ್ಲ ನೀವು ತಿಳಿಸ್ಬಿಟ್ಟು ಮಾಡ್ರಿ ಏನಾಗುತ್ತಾಗ ಒಂದು ಮಾತು ನಮಗೆ ಹೇಳಿಲ್ಲ ಅಂತ ಏನು ಸಮಸ್ಯೆ. ಮನೆಗಳಲ್ಲೂ ಕೂಡ ಹಾಗೆ ಯಾವುದೋ ಒಂದು ವಿಷಯ ಏನ್ ಮಾಡ್ತಾರೆ, ಲೇಟಾಗಿ ಬರ್ತೀನಿ ಹೇಳೋಗ್ಬಿಟ್ಟು ಏನಾಗುತ್ತಾಗ ನಿಲ್ದೇನೆ ಹೇಳೋದಕ್ಕೆ ಕೇಳಿದ್ರೆ ಬರೀ ತಗೋದಿಲ್ಲ ಅಂತ ಲೇಟಾ ಬರ್ತದೆ. ಯೋಚನೆ ಮಾಡಿ ಹೆಲ್ಡಪ್ ಆಗಿದೆ ಆ ರೀತಿ ಕೊಡ್ತಾ ಇದ್ರೆ ಏನಾಗುತ್ತೆ? ಅದು ವ್ಯವಸ್ಥೆ ಬಿಟ್ಟು ಮಾಡಕ್ ಬರೋದಿಲ್ಲ. ನಮ್ಮ ಸಮಾಜದಲ್ಲಿ ಏನಾಗಿದೆ, ಮೀಟಿಂಗ್ ಒಂದೂ ನಡೆದಿಲ್ಲ. ಇವತ್ತು ನೋಡಿದ್ರೆ ಗೊತ್ತಿದೆ ಪರಿಸ್ಥಿತಿ ಹೀಗಿದೆ. ಒಂದ್ಸರ್ತಿ ಮೀಟಿಂಗ್ ನೋಡಿದ್ದಾರೆ ಎಲ್ಲರೂ ನೀವೀಗ? ಇಲ್ಲೆಲ್ಲೆಲ್ಲ ಯಾವ ಮಠದಲ್ಲೂ ಮೀಟಿಂಗ್ ಆಗಿ ಅರ್ಥ ಇರೋದಕ್ಕೆ ಕೇಳ್ಬೇಕಾಗಿಲ್ಲ ಅಂತ ಮಠಗಳು ಮತ್ತು ದೇವಸ್ಥಾನ ಇರೋದು ಯಾತಕ್ಕೆ? ಸಮಾಜಕ್ಕೆ. ಯಾತಕ್ಕೆ ಹೀಗಾಗ್ತಾ ಇದೆ ಕೇಳ್ಬೇಕು ಬೇಡ? ನೋಡಿ ಬೆಳಿಗ್ಗೆ ಸ್ವಲ್ಪ ಕೊರೋನಾ ಜಾಸ್ತಿ ಅಂತ ಒಂದು ಮೀಟಿಂಗ್ ಮತ್ತೆ ಹೇಗ ಯಾತಕ್ಕಾಗಿದೆ ಏನೆಲ್ಲ ಎಕ್ಸ್ಪರ್ಟ್ಸ್ ಕರೆಸ್ತಾರೆ. ಮತ್ತೆ ತಾವೇ ಡಿಸೈಡ್ ಮಾಡೋದಿಲ್ಲ. ಎಕ್ಸ್ಪರ್ಟ್ ಕರೆಸ್ಬಿಟ್ಟು ಏನು ಆ್ಯಕ್ಷನ್ ತಗೋಬೋದು ಈಗ ನೋಡ್ಕೊತಾರೆ. ಇಲ್ಲ ಇಲ್ಲಿ ಲಾಕ್ ಡೌನ್ ಮಾಡಬೇಕಾ ಇಲ್ಲ, ಪರಿಸ್ಥಿತಿ ಹೇಗಿದೆ. ಅದು ಧರ್ಮ. ಹೆಚ್ಚು ಕಡಿಮೆ ಯಾರು ಕೂಡ ಏನಾಗುತ್ತೆ, ಎಲ್ಲರೂ ಕೂಡ ಜವಾಬ್ದಾರಿ ಹೊತ್ತೆ, ಎಲ್ಲರೂ ಜವಾಬ್ದಾರಿ ಹೊತ್ತೆ. ಏನಾಗಿತ್ತು ಏನೇ ತಲೆ ಎಟ್ಟೆ ಮಾಡಿದ್ರೆ ಪ್ರಾಣ ತೆಗೆದ ಅಂತ ಆ ರೀತಿ ಮಾಡಾಗಿ ಎಷ್ಟೇ ಸರ್ಕಾರ ಅಂತಿದ್ರು ಕೂಡ ಅದು ವ್ಯವಸ್ಥೆ ಇರುತ್ತೆ. ಆಮೇಲೆ ಎಂದೂ ಅಪ್ಪಿತಪ್ಪಿ ಕೂಡ ಕಂಡಿಲ್ಲ. ಏನೇ ಬಂದಾಗಲೂ ಕೂಡ ವ್ಯವಸ್ಥೆ ಮಾಡಿ. ಅದ್ರಿಂದ ಏನಾಗುತ್ತೆ ಅಂದ್ರೆ ಏನಾಗುತ್ತೆ ಗೊತ್ತೇ ಆಗುತ್ತೆ. ಇವತ್ತು ಒಂದು ಕೂತುಗಡೆ ಒಂದಿದೆ, ಏನಾಗುತ್ತಪ್ಪ ಎಲ್ಲರನ್ನೂ ಕೇಳಬೇಕು. ಸಮಸ್ಯೆ ಏನೀಗ ಇಂಡಿವಿಜುವಲಿ ಕೇಳಬೇಕು, ಮುಖಂಡರ ಮೀಟಿಂಗ್ನಲ್ಲಿ ಕರಿಬೇಕು. ಏನು ಪ್ರಾಬ್ಲಮ್ ಇದೆ, ಯಾಕೆ ಹೀಗಾಗ್ತಾ ಇದೆ, ಯಾಕೆ ಮನೆ ಬಿಟ್ಟು ಓಡೋಗ್ತಾರೆ ಜನ, ಏನು ಸಮಸ್ಯೆ ಇದೆ ಅವರಿಗೆ, ಯಾಕೆ ಸಂಧಾನ ಮಾಡಕ್ಕೆ ಏನು ಸಮಸ್ಯೆ ಇದೆ ಅವರಿಗೆಲ್ಲ ಮಾಡಬಹುದಲ್ಲ, ಏನು ಪ್ರಾಬ್ಲಮ್ ಏನಿದೆ. ಆ ರೀತಿ ಮಾಡಿದ್ರೆ ಏನಾಗುತ್ತಾಗ ಸೊಲ್ಯೂಷನ್ ಹುಡುಕ್ಲಕ್ಕೆ ಪ್ರಯತ್ನ. ಮತ್ತೆ ಅವ್ರಿಗೊಂದು ಏನು ಬರುತ್ತೆ, ಅವ್ರು ನಮ್ಮನ್ನು ಇನ್ವಾಲ್ವ್ ಮಾಡಿದ್ದಾರೆ, ನಾವು ಕೂಡ ಏನೀಗ ಜವಾಬ್ದಾರಿ. ನಾನು ಬಂದಾಗ ಯಾಕೆ ಮಾಡಿದ್ದೇವೆ, ನಾವು ಹೇಳಿದ್ದೇವೆ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಹೇಳಿದ್ದೀರಿ ಮಾಡೋದಿಲ್ಲ ಅಂತ ಹೇಳಿದಾಗ ಕೇಳೋ ಹಕ್ಕು ಬರುತ್ತೆ. ಎಲ್ಲರೂ ಹೇಳಿಲ್ಲ ನಾವು ಮಾಡಿಲ್ಲ ಅಂತ. ಇವತ್ತು ಆ ಪ್ರಶ್ನೆ ನಡೀದೇ ಹೋದ್ರೆ ಎಂದೂ ಕೆಲಸ ಆಗೋದಿಲ್ಲ. ಮತ್ತೆ ಎಲ್ಲ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಡಾಕ್ಟರ್ಸು ಇದೆಲ್ಲರೂ ಕೂಡ ಸಮಾಜದ ಘಟಕಗಳು ಅವರೆಲ್ಲರೂ ಕರೀತಾರೆ. ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಅವಾಗ ಏನಾಗುತ್ತಾಗ ಖಂಡಿತವಾಗಿ ಕೆಲಸ ಆಗಿ. ಇಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾರೆ. ಯಾಕೆ ಹೇಳಿದೆ ಅಂದ್ರೆ ಕೃಷ್ಣ ಸರ್ವೋತ್ತಮ ಭಗವಂತ ಅವತಾರ ಮಾಡಿದ್ರೆ ಅದಕ್ಕೋಸ್ಕರ ಈಗ
ಮತ್ತೆ ಶಿಕ್ಷಣ ಯಜ್ಞದಾಚಾರತೆ ಶ್ರೇಷ್ಠ ಮಾಡಿ ತೋರಿಸ್ತೆ ಈ ರೀತಿ ಮಾಡಬೇಕು ಅಂತ ಹೇಳಿ. ಒಂದೇ ಎಷ್ಟೋ ಸತಿ ಮೀಟಿಂಗ್ ಮಾಡಿದ್ರೆ ಹೇಳ್ತಾರೆ, ಕೃಷ್ಣ ಸಭೆ ಕರೆಸಿ ಮಾತಾಡೋದು, ಉದ್ಧವ ಅದೇನೇ ಹೇಳ್ತೀವಿ, ಬಲರಾಮ ಅದೇನೇ ಅನಿಸುತ್ತೆ, ತಿರುವಾರ ತಂದೆ ಕೃಷ್ಣಂದೇನೆ. ಅದೇ ರೀತಿ ರಾಮದೇವ್ರು ಕೂಡ ವಿಭೀಷಣ ಬಂದ ಹೇಳಿ ಕಳಿಸಿದ. ಅವ್ರು ಮಂತ್ರಿಗಳು ಹೇಳಿದೆ ಶರಣಾಗತವಾಗಿ ಬಂದಿದೆ ಸ್ವೀಕಾರ ಮಾಡೋದು. ಕಷ್ಟ ರಾಮದೇವ್ ಸ್ವೀಕಾರ ಮಾಡಲಿಲ್ಲ. ಕಷ್ಟ ಏನ್ ಮಾಡಿದ್ರು, ದೊಡ್ಡ ಸಭೆ ಕರೆದು ಎಲ್ಲಾ ಸಭೆ ಕರೆದ್ಬಿಟ್ಟು ಪರಿಸ್ಥಿತಿ ಹೀಗಿದೆ, ಸ್ವೀಕಾರ ಮಾಡಬೇಕೋ ಬಿಡಬೇಕು, ಇನ್ವಾಲ್ವ್ ಮಾಡ್ತಾನೆ ಎಲ್ಲರೂ ಕೂಡ. ಅವ್ರು ಒಂದು ಮಾತು ತಕ್ಷಣ ಹೇಳ್ಬಿಡ್ತಾರೆ, ನಾರಾಯಣ ನಿನಗೆ ಗೊತ್ತಿಲ್ಲದ ಯಾವುದಿದೆ, ಪೃಚ್ಛತಿ ಅಸ್ಮಾನ್ ಸುಹೃತ್ನಯ, ನಮ್ಮನ್ನು ಬರೀ ಪ್ರೀತಿಯಿಂದ ಕೇಳ್ತೇ ಹೊರತು ನಮಗೇನು ಗೊತ್ತೂ ಆಗೋದಿಲ್ಲ, ನಮ್ಮ ಮಾತು ಬೈಂಡಿಂಗು ಅಲ್ಲ ಏನೂ ಅಲ್ಲ, ನಿನಗೆ ಗೊತ್ತಿಲ್ಲದ ಯಾವುದಿದೆ ಅಂತ ಹೇಳಿ ಆಮೇಲೆ ಶುರು ಮಾಡ್ತಾರೆ. ಎಲ್ಲರೂ ಹೇಳಿದ್ದೇನು ಕೊನೆಗಾಗ ಇದು ಸ್ವೀಕಾರ ಮಾಡಿಕೊಡ್ತು. ಇದು ವಾರ್ ಟೈಮ್, ಎಲೆಕ್ಷನ್ ಟೈಮ್, ವಾರ್ ಟೈಮ್ ಇದು. ಅವ್ರು ತಮ್ಮ ಮೇಲೆ ಡೈರೆಕ್ಟ್ ಬಂದಿದ್ದಾನೆ, ಕೊನೆ ಡೇಂಜರ್ ಮಾಡ್ಬೋದು, ಅದರಿಂದ ವ್ಯರ್ಥ ಗ್ರಾಹ್ಯ ಅಂತ ಕೊಟ್ರು. ಹನುಮಂತ ಒಂದೇ ಏನ್ ಮಾಡಿದ್ದಾಗ ಗ್ರಾಹ್ಯ. ರಾಮದೇವ್ರು ಏನ್ ಮಾಡಿದ್ರು, ಹನುಮಂತ ಕೇಳ್ತೇನೆ ತೀರ್ಮಾನ ಎಷ್ಟು ಸಿಸ್ಟಮೆಟಿಕ್ ಸಭೆ ಆಗಿದೆ ಅಂತ ಕೇಳಿದ್ರೆ, ಆ ಜಾಗ ರಾಮದೇವರ ಸಾಮಾನ್ಯ ವ್ಯಕ್ತಿಯಾಗಿ ಏನ್ ಮಾಡ್ತಿದ್ರು ಅಷ್ಟು ಜನ ಹೇಳಿದಾಗ ಹನುಮಂತ ಒಂದೇ ತರ್ಕಡೆಗೆ ಆಯ್ತು ಬಿಡಿ, ಇಷ್ಟ ಇರಲಿ ಬಿಡಿ, ಏನ್ ಮಾಡಿ ಲೀಡರ್ಶಿಪ್ ಕ್ವಾಲಿಟಿ ಇನ್ನೊಂದಿದೆ, ಲೈಕ್ಸ್ ಇಟ್ ಆರ್ ನಾಟ್, ಮೆಜಾರಿಟಿನ ಫಾಲೋ ಮಾಡ್ಬೇಕು. ಈಗ ನಾಳೆ ಎಲ್ಲರೂ ಅವ್ರು ಭಯ ಆಗಿಲ್ಲ ತೆರಿಗೆ. ರಾಮದೇವ್ ಏನ್ ಮಾಡ್ತಿದ್ರು ಆಗಿದ್ರೆ, ಅವರು ಮನುಷ್ಯರಾಗಿದ್ರೆ ಸಾರಿ ಅಂತ ಹೇಳ್ತಿದ್ವಿ, ಸಾರಿ ವಿಷಯ ಯಾರೋ ಒಪ್ಪಲಿಲ್ಲ ಬರಬಹುದು ಇಲ್ಲ ಅಂತ ಬಂದಿದ್ದಾನೆ, ಕೈ ಬಿಡೋದ್ರ ಸ್ವೀಕಾರ. ಎಷ್ಟು ಲೋಕ ಶಿಕ್ಷಣನೂ ಮಾಡಿದ, ತನ್ನ ಸಾಮರ್ಥ್ಯನೂ ತೋರಿಸಿದೆ. ಆದ್ರೆ ಓದ್ಲಿಕ್ಕೆ ತಾತ್ಪರ್ಯನೇ ಓದಿಡು. ಓದ್ದಾಗ ಏನಾಗುತ್ತೆ ಅಂದ್ರೆ ನಾವು ಹೀಗೆ ಮಾಡ್ಬೇಕು ಅಂತ, ಓದೋದೇ ಇಲ್ಲ ಅಂತಂದ್ರೆ ಗೊತ್ತಾಗುತ್ತೆ. ಆಳವಾಗಿ ನೋಡ್ಬೇಕು. ಮನೆಯಲ್ಲೂ ಹಾಗೇನೆ ಸಮಸ್ಯೆ ಬಂತ ಏನ್ ಮಾಡ್ತಾರೆ, ಈಗ ಎಲ್ಲರೂ ಸೇರ್ತಾರೆ, ಮಗ ಏನಾಯ್ತು ಅಲ್ಲಿ ದುಡ್ಡು ಏನಾಯ್ತು ಅಲ್ಲಿ ದುಡ್ಡು ಹುಡುಕ್ತಾರೆ, ಯಾರು ಕದ್ದಿರ್ಬೋದು. ಅವಾಗ ಏನಾಯ್ತು ಹುಡುಗರು ತಮ್ಮದೇ ಜವಾಬ್ದಾರಿ ಬರುತ್ತೆ. ಹೇಳಲೇ ಇಲ್ಲ, ಅದು ಗೊತ್ತೂ ಆಗ್ಲಿಲ್ಲ ಕಳೆದಿತ್ತು. ಅವಾಗ ಏನಾಯ್ತು ಎಂದೋ ಹೇಳಿದ, ಇಷ್ಟು ಏನ್ ಮಾಡ್ತೀವಿ ಹೇಳ್ಬಾರ್ದಾಗಿತ್ತಾ, ಹೇಳ್ತೀವಿ ಅಲ್ಲೇ ಇರುತ್ತೆ, ನಾನು ತೆಗೆದಿರ್ತೀನಿ ಅಂತ. ಹೌದು, ಸಾಲ್ಯೂಷನ್ ಸಿಕ್ಕೋಯ್ತಾಗ ಕೆಲಸದವ್ರಲ್ಲೂ ಹಾಕೋದಿಲ್ಲ ಹೋದ್ರೆ, ಇಲ್ಲ ಅವ್ರು ಮಾಡಿಲ್ಲ ಇಲ್ಲೇ ತೆಗೆದಿಟ್ಟು ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೋಗ್ಬಿಡುತ್ತೆ. ಇಲ್ಲ ಅರ್ಜೆಂಟ್ ತಗೊಂಡೆ, ಅದು ತಗೋಬೇಕಾಯ್ತು, ಹೇಳೋದು ಮರ್ತು ಬಿಟ್ಟು ಅಂತ ಹೇಳಿದೆ, ಸರಿ ಮತ್ತೆ ಪ್ರಶ್ನೆ ಬರಲಿಲ್ಲ. ಎಷ್ಟು ಸಾಲ ಆಗುತ್ತೆ ಗೊತ್ತಾದ್ರಿಂದ ಇಲ್ಲಿ ಮನೆ ಹೊಡೆದೋಗ್ಬಿಡುತ್ತೆ. ಅಕ್ಸತ್ತೆ ಕೇಳಿದ್ರೆ ಮಾಡಿಬಿಟ್ರೆ, ನೀನು ಹೇಳ್ದೆ ಮಾಡಿದ್ರೆ ನಾನು ಹೇಳ್ದೆ ಮಾಡಿದ್ರೆ ಶುರು ಮಾಡ್ತೇನೆ. ಮನೆ ಹೇಗಿರ್ಬೇಕು, ಸಮಾಜ ಹೇಗಿರ್ಬೇಕು, ದೇಶ ಹೇಗಿರ್ಬೇಕು, ಎಲ್ಲದಕ್ಕೂ ಒಂದು ಪ್ರತಿ ಸಂಸ್ಥೆ ಹೇಗಿರ್ಬೇಕು ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೋಸ್ಕರನೇ ಕೃಷ್ಣ ಮೀಟಿಂಗ್ ಮಾಡ್ದ. ಯುತ್ಸತಾಮನೇನೋ ಜರಾಸುತೋಭಿಯಾಶ್ಯತಿ ಸ ಯಾದವಾನ್ ಹನಿಷ್ಯತಿ ಪ್ರಭಂಗತಸ್ತು ಕೋಪತಃ. ಇಲಿ ಹೊಡಿಬೇಕಾದ್ರೆ ಮಾಡ್ಬಿಡ್ತಾರೆ ಗೊತ್ತಾ, ಇಲಿ ಹೊಡಿಬೇಕಾದ್ರೆ ಮನೆ ಇಲಿ ಬಂದ್ಬಿಟ್ಟಿರುತ್ತೆ, ಎಲ್ಲ ಬಾಗಿಲು ಹಾಕ್ತಾರೆ, ಎಲ್ಲ ಕಡೆ ಇದ್ದಾರೆ, ಬೇರೆ ಕಡೆ ಹೋಗ್ಬಿಡ್ಬಾರ್ದು. ಆ ಕಡೆ ಈ ಕಡೆ ಪ್ಲಾನ್ ಮಾಡ್ತಾರೆ. ಜನಸಂದೇವರು ಬಂದಿಲ್ಲ ಇಲ್ಲಿ, ಇಲಿಗಳಷ್ಟೇ. ಇಲ್ಲಿ ಹೇಗೆ ಓಡಿಸ್ಬೇಕು ಅದು ಇಟ್ಟು ಯಾವುದೋ ಬಟ್ಟೆ ಸೇರ್ಕೊಂಡ್ಬಿಟ್ಟು ಅಲ್ಬಾರ್ಗೆ ಸೇರ್ಕೊಂಡ್ಬಿಟ್ರೆ ಬರೀತಾರೆ, ಬಟ್ಟೆ ಎಲ್ಲ ಕಡ್ದಾಕ್ಬಿಡುತ್ತೆ. ಅದೆಲ್ಲ ರೇಷ್ಮೆ ಬಟ್ಟೆ ಮೇಲೆ ಪ್ಲಾನ್ ಮಾಡ್ತಾರೆ, ಎಲ್ಲೂ ಹೋಗ್ಬಾರ್ದು, ಫಸ್ಟ್ ಎಲ್ಲ ಸೇಲ್ ಮಾಡಿಬಿಟ್ಟು ಓಡಿಸಿ ಕಳಿಸ್ತಾರೆ. ಇವೆಲ್ಲ ಟ್ಯಾಕ್ಟಿಕ್ಸ್ ಏನಿದು, ಅಪಾಯದಿಂದ ಪಾರಾಗ್ಬೇಕು. ಅದಕ್ಕೆ ಕೃಷ್ಣ ಹೇಳಿಲ್ಲ, ಅವ್ರು ಬರ್ತಾರೆ ವಿಡಿಯೋ ಬರ್ತಾರೆ, ಏನ್ ಮಾಡ್ಬೇಕಾಗ ಯಾದವಾನ್ ಹನಿಷ್ಯತಿ ಪ್ರಭಂಗತಸ್ತು ಕೋಪತಃ. ಹರಿಸಿಟ್ಟು ಬಂದಿದ್ದಾರೆ ನಮ್ಮ ಮೇಲೆ. ಈಗ ಯಾದವ್ರನ್ನ ಕೊಂದಕ್ಷಣ ಮಾಡ್ತಾನೆ, ದೊಡ್ಡ ಸೈನ್ಯ ಉಳಿದವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಈಗ ಶಿವನ ವರ ಇದೆ, ಬ್ರಹ್ಮದೇವರ ವರ ಇದೆ, ಆದ್ರಿಂದ ಯಾರು ಕಾಪಾಡಕ್ಕಾಗಲ್ಲ, ಕೃಷ್ಣ ಒಂದೇ ಕಾಪಾಡಕ್ಕೆ ಸಾಧ್ಯ. ಹನಿಷ್ಯತಿ ಪ್ರಭಂಗತಸ್ತು ಕೋಪತಃ ಪುರಾ ಜಯಾಶಯಾಹಿನೋ ಯದುರ್ನ ಜಗ್ನಿಮಾನಸೌ. ಹಿಂದೆ ಈ ವ್ಯವಸ್ಥೆ ಬರೀ ಯಾವ್ದವ್ರ ಮೇಲೆ ಜನ ಅಟ್ಯಾಕ್ ಮಾಡ್ತಿದ್ದಿಲ್ಲ. ಯಾಕೆ ಗೊತ್ತಾ, ಕೃಷ್ಣ ರಕ್ಷಕ, ಕೃಷ್ಣನ ಹೊಡೆದು ಬಿಡಬೇಕು ಫಸ್ಟ್, ಆಮೇಲೆ ನೋಡ್ತಾ ಹೇಳುತ್ತೆ ಯಾರು ಕೈ ಮಾಡ್ತಿರ್ಲಿಲ್ಲ. ಈಗ ಏನಾಯ್ತು ಅವನಿಗೆ, ಈಗ ಕೃಷ್ಣನ್ ಅವ್ನು ನೋಡ್ಕೋತಾರಂತ, ಈಗ ನಮ್ಮನ್ನು ನೋಡ್ಬಿಟ್ಟು ನೋಡ್ಕೋತಾರೆ, ಈಗ ಡಿವೈಡ್ ಆದ್ರೆ ಅವನಿಗೆ. ಆದ್ರಿಂದ ಸಮಸ್ಯೆ ಬರುತ್ತೆ ಯಾರಿಗೆ, ಅವರಿಗೆ. ಎಷ್ಟು ಪೂರ್ವ ಚಿಂತನೆ ಹೇಗಿದೆ ನೋಡ್ಬೇಕು. ನಿರಾಶಕೋದ್ಯ ಯಾದವ ನಪಿಸ್ವ ಪೀಡ ಇಷ್ಯತಿ ಅತಸ್ತು. ನಮ್ಮಲ್ಲಿ ಕೆಲವು ಸಮಸ್ಯೆ ಬಂದಾಗ ಮೀಟಿಂಗ್ ನಮ್ಮಲ್ಲೇ ಮಾಡ್ಕೋತೀವಿ ಗೊತ್ತಾ ನಾವು, ಏನಂತ ಹೋಗೋದು ಬೇಡ, ಹೋಗೋದು ಬೇಡ, ಒಳ್ಳೆ ನಡೀತಾ ಇದೆ, ಕ್ಲಾಸ್ ನಡೀತಾ ಹೋಗೋದು, ಹೋದ್ರೆ ಹೀಗಾಗುತ್ತೆ, ಹೋದ್ರೆ ಹೀಗಾಗುತ್ತೆ. ಎಲ್ಲಿ ಮೀಟಿಂಗ್ ಇದು, ಬಳಸೋಳಿಗೆ ನಡೀತಾರ ಮೀಟಿಂಗ್ ಇದು. ಅದೇ ವಿಮರ್ಶೆ, ತಾನೇ ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಈಗ ಹೋದರೆ ಅಡ್ವಾಂಟೇಜ್ ಇದೆ, ಹೋಗದೆ ಹೋದ್ರೆ ನಾಳೆ ಈ ಪ್ರಸಂಗ ಬರಬಹುದು, ಹೋಗ್ಬಿಡೋದು, ನನಗೆ ಟೈಮ್ ಇಲ್ಲ, ಇಷ್ಟೇ ಇಲ್ಲ, ಬಟ್ ಲೋಕೋತ್ಸವ ಹೋಗೋದು ಭಾರಿ ಒಳ್ಳೆಯದು ತೀರ್ಮಾನಕ್ಕೆ ಇರೋದಂತ ಯೋಚನೆ ಮಾಡ್ತಾರೆ. ಯಾರೋ ಹೊಡ್ತಾರೆ, ನಾನು ಕೇಳ್ಕೋಬೇಕಾ, ಬೆಟರ್ ಬಿಸಿನೆಸ್ ಅಂತ ಹೇಳ್ಬಿಟ್ಟು ಹೋಗೋದಿಲ್ಲ ಅಂತ ಬರೀ ಕಿಡಿಯರು ಉತ್ತರ ಹೇಳ್ಬೇಕು. ಮತ್ತೆ ಅದ್ರ ಯೋಚನೆ ಮಾಡ್ತಾರೆ. ಇವೆಲ್ಲ ನಡೀತಾರೆ, ಮನಸ್ಸಲ್ಲೇ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ವಿಚಾರ ಅಂತ ಮನಸ್ಸಲ್ಲೇ ಮಾಡ್ಕೊಂಡು ವಿಚಾರ. ಉಳಿದವ್ರು ಮಾಡಿದಾಗ ಸಮಾಲೋಚನೆ, ಇನ್ನೊಬ್ಬರ ಜೊತೆ ಮಾಡಿದ್ದಾರೆ.
ಎರಡು ಭಾಗ ಇದೆ. ತಾನೇ ಮಾಡ್ಕೊಂಡ್ರೆ ವಿಚಾರ ಮಾಡ್ತೀನಿ ಅಂತ, ಇನ್ನೊಬ್ಬ ರೀತಿ ಮಾಡಿ ಸಮಾಲೋಚನೆ ಮಾಡ್ದೆ ಅದಕ್ಕೆ. ಇಲ್ಲಾಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಮಧ್ವೇದರ್ ಹೇಳ್ಬೇಕಾದ್ರೆ ನಾನು ವಿಮೃಶ್ಯ ಕೃತಿ ಕುರುತೆ ಅಖಿಲ. ವಿಚಾರವಂತ ಏನ್ ಮಾಡ್ತಾನೆ ಪ್ರತಿಯೊಂದನ್ನು ಕೂಡ ವಿಚಾರ ಮಾಡಿಯೇ ಮಾಡ್ತಾನೆ. ಮಧ್ವೇದ ಕೇಳಿದ್ದೀನಿ, ಎಲ್ಲರೂ ಬಂದು ಕೇಳ್ಕೊಂಡ್ರು ತಿಳ್ಕೊಬೇಡ್ತಾಚಾರ್ಯ ನೀವು ಒಬ್ಬರೇ ಉಳ್ಕೊಂಡಿರೋದು, ಈಗ ನಮ್ಮ ಮತ ಉಳಿಸೋರು ಯಾರು ಇಲ್ಲ, ಈಗ ಏನಾರು ಮಾಡಿ ಆಚಾರ ಬದ್ಧಾಚಾರ ಸೋಲಿಸ್ಬೇಕು ನೀವು ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು, ಒಬ್ರು ಆ ಆಚಾರ ಬಗ್ಗೆ ಆ ಕಡೆಯಿಂದ ನ್ಯೂಸ್ ಬಂದಿತ್ತು ಅವ್ರಿಗೆ. ಅವ್ರು ಸಾಮಾನ್ಯರಲ್ಲ, ಟ್ರೈಲ್ ನೋಡೋಣ ಅಂತ ಹೇಳಿ ಸಿಸ್ಟರ್ ಜೊತೆಗೆ ವಾದ ಶುರು ಮಾಡಿದ್ರು. ಸೋಲಿಸ್ಬಿಡ್ತಾರೆ ಸಿಸ್ಟರ್ನೆಲ್ಲ ಕೂಡ. ಬರತ್ ಮದ್ವೆ ನೋಡಿ ಸಿಸ್ಟರ್ನ ಸೋಲಿಸ್ಬಿಟ್ರು, ಮದ್ದು ಸಿಸ್ಟರ್ ಸೋಲಿಸಿದ್ರು. ಅದು ಟ್ರೈನಿಂಗ್ ಇದೆ ಒಂಥರ ಫೀಲ್ಡ್ ನೋಡ್ಕೋಬೇಡ ಅಂತ ಹೇಳಿ. ಆಮೇಲೆ ಇನ್ನೊಂದು ಪ್ಲಾನ್ ಮಾಡಿದ್ರು. ಅದು ತಮ್ಮನ ಹತ್ರ ಬ್ರೇಕ್ ಬುಕ್ಸ್ ಇತ್ತು ಆಚಾರ, ಎಲ್ಲ ಓದಿದ್ರು ಗ್ರಂಥಗಳನ್ನ. ನೆಕ್ಸ್ಟ್ ಸ್ಟೆಪ್ ಅದು ಓದ್ತಾ ಬಂತು. ಆಮೇಲೆ ಯೋಚನೆ ಮಾಡಿದ್ರು, ಭಾರಿ ಸರಿಯಾಗಿದೆ ಮಧ್ವ ಭಾರಿ ಸರಿಯಾಗಿದೆ, ಬರೀ ಶರಣಾಗೋದೇ ಒಳ್ಳೇದು, ಒಪ್ಪಿಡೋದೇ ಒಳ್ಳೇದು. ಆದರೂ ಕೂಡ ಅವಸರ ಪಡೋದು ಬೇಡ, ಸಭೆಯಲ್ಲಿ ನೇರ ವಾದ ಮಾಡೋಣ. ಇಲ್ಲಿ ಶಿಷ್ಯರಾಯ್ತು, ಇಲ್ಲಿ ಗ್ರಂಥಗಳಾಯ್ತು, ಈಗ ಆಚಾರ್ಯ ನೇರ ವಾದ ಮಾಡೋಣ. ಅವಾಗ ಏನಾಗುತ್ತಾ ನೋಡೋಣ. ಒಪ್ಕೊಬಿಡೋದೆ, ಅದು ಸಂಶಯ ಪರಿಹಾರ ಮಾಡ್ಕೊಂಡು ಒಪ್ಕೋಬೇಕು. ಇಷ್ಟು ಹೇಳಿ ಕೊನೆಗೊಂದು ಮಾತಾಡಿ, ನಾನು ವಿಮರ್ಶಿಸಿದ ಕೃತಿ ಕುರುತೆ ಅಖಿಲ. ಒಳ್ಳೆಯ ಸಾಧಕ ಕೃತಿ ಅಂದ್ರೆ ಸಾಧಕನಾದವನು ಪ್ರತಿಯೊಂದು ಕೆಲಸ ಹೇಗೆ ಮಾಡ್ತಾನೆ, ವಿಚಾರ ಮಾಡಿಯೇ ಮಾಡ್ತಾನೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಗ್ರಂಥ ಓದಿದ್ದಕ್ಕೆ ಎಷ್ಟು ಉಪಯೋಗ ಆಯ್ತು ನಮಗೆ ಅದೆಲ್ಲ ತಿಳಿ. ಯಾವ್ದು ಬಿಡಬೇಕಾದ್ರೂ ಬಹಳ ಯೋಚನೆಯಿಂದ ಬಿಡಬೇಕು, ತಗೊಳ್ಬೇಕಾದ್ರೂ ಬಹಳ ಯೋಚನೆ ಮಾಡಿ ತಗೋಬೇಕು. ಎಲ್ಲಿ ಅವಕಾಶ ಇರುತ್ತೆ ಅದಕ್ಕೆ ಕಳ್ಕೊಳ್ಳೋಕೆ ಹೋಗ್ಬಾರ್ದು. ಎಷ್ಟೋ ತೋರಿಸ್ಕೊಟ್ಟು ಪುರಾ ಹಿ ಯೌವನಾಶ್ವತೆ ನಿರಾಶಕೋಶ್ಯ ಯಾದವಾನ್ ಅಪಿಸ್ಮ ಪೀಡಯಿಷ್ಯತಿ ಅತಸ್ತಮುದ್ರ ಮಧ್ಯಗ ಪುರಿ ವಿಧಾನ ಮಧ್ಯಮೇ ಅದ್ಯಮೇ. ಈಗ ನಿರಾಶಕಃ ಅದ್ಯ ಯಾದವಾನ್ ಅಪಿ ಸ್ಮ ಪೀಡಯಿಷ್ಯತಿ. ಅವ್ರು ನಿರಾಶೆಯಾಗಿದೆ, ಈಗ ನನ್ನ ಕಲ್ಲೋಗಿ ನಮ್ಮನ್ನು ಏನು ಮಾಡೋಕ್ಕಾಗಿಲ್ಲ ಅಂತ ಯಾದವರು ಪೀಡಿಸ್ತಾರೆ. ಅತಃ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಏನ್ ಕೆಲಸ ಮಾಡಬೇಕು, ಸಮುದ್ರ ಮಧ್ಯಕಾಪುರಿ ವಿಧಾನ ಮಧ್ಯಮೆ. ನಾವೀಗ ಊರೇ ಬಿಟ್ಬಿಡ್ಬೇಕು. ಊರು ಬಿಟ್ಟು ಎಲ್ಲಿಗೆ ಹೋಗ್ಬೇಕು, ಹೊಸ ಪಟ್ಟಣಕ್ಕೆ ಹೋಗ್ಬೇಕು. ಹೊಸ ಪಟ್ಟಣ ಯಾವ್ದಾಗಿರ್ಬೇಕು ಅಂದ್ರೆ ಸಮುದ್ರ ಮಧ್ಯೆ ಒಂದು ಪಟ್ಟಣ ಕಟ್ಟಬೇಕು, ಅಲ್ಲಿಗೆಲ್ಲ ಶಿಫ್ಟ್ ಆಗ್ಬೇಕು. ಮೊದ್ಲೇನ್ ಮಾಡ್ದ, ಜರಾಸಂಧ ಸೈನ್ಯ ತಗೊಂಡು ಬಂದ. ಅವಾಗ ಏನ್ ಮಾಡಿದ ಕೃಷ್ಣಾಗ ಓಡ್ಕತ್ತ ಬಲರಾಮ ಸಹಿತ ದೂರ ಓಡೋಗ್ಬಿಟ್ಟ. ಈಗ ಒಂದು ತಂತ್ರ. ಈಗ ಇನ್ನೊಂದು ಕಡೆಯಿಂದ ಬರಾಗಿಲ್ಲ, ಒಂದೇ ಬಂದಿದ್ದ. ಈಗ ಕಾಲ ಯಾವನ ಇನ್ನೊಬ್ಬರು ಈ ಕಡೆಯಿಂದ ಹೊಡಿತ. ಅದಕ್ಕೇನ್ ಮಾಡ್ಬೇಕೀಗ, ನಾವು ಓಡೋದ್ರ ಉಪಯೋಗ ಇಲ್ಲ. ಒಬ್ಬರು ನಮ್ಮ ನಡ್ಸ್ಕೊಂಡ್ ಬರ್ತಾರೆ, ಇನ್ನೊಬ್ರು ಇಲ್ಲಿ ಹೊಡಿತಾರೆ. ಅದಕ್ಕೇನ್ ಮಾಡ್ಬೇಕೀಗ, ಊರೇ ಶಿಫ್ಟ್ ಮಾಡ್ಬೇಕು. ಎಲ್ಲಿ ಮಾಡ್ಬೇಕಾದ್ರು ಬರಬ್ ಕೊಡೋದು. ದೊಡ್ಡ ಸಮುದ್ರ ಸೈನ್ಯ ತಂದಿದ್ದಾರೆ, ಸಮುದ್ರ ಮಧ್ಯೆ ಸೇರಿಬಿಟ್ರೆ ಅವಾಗ ಏನಾಗೋದಿಲ್ಲ, ಬರೋದಿಲ್ಲ. ಕೃಷ್ಣ ಎಲ್ಲಿದ್ರು ಕೃಷ್ಣನೇ. ಸರ್ವ ದೇಶೇಶು ಕಾಲೇಶು ಸಯೇಕ ಪರಮೇಶ್ವರ. ಆದ್ರೆ ರಾಜನೀತಿ ತೋರಿಸ್ಬೇಕು ಜಗತ್ತಿಗೆ. ಅದು ಕೂಡ ರಾಜನೀತಿ ತೋರಿಸ್ಲಿಕ್ಕೆ ಅಲ್ಲಿಂದ ಹೊರಟಿದೆ. ಇದು ರಾಜನೀತಿ. ಆದ್ರಿಂದ ನಾನೀಗ ಬೇರೆ ಪಟ್ಟಣನೇ ಮಾಡಿಬಿಡೋಣ ಸಮುದ್ರದಲ್ಲಿ. ಪ್ರರೋಚತೆ ವಿಧಾನಮ ನಿಧಾನಮಪಿ ಅಮುತ್ರ ಸರ್ವಸಾತ್ವತಾಂ ಉದೀರ್ಯ ಚೈವಮೀಶ್ವರೋ ಅಸ್ಮರ ಸುರೇಶ ವರ್ಧಕಿಂ. ಪ್ರರೋಚತೆ ನಿಧಾನಂ ಅಪಿ ಅಮುತ್ರ ಸರ್ವಸಾತ್ವತ. ಹಿಂದಿದೆ ಮೇ ಪ್ರರೋಚತೆ, ಓದ್ಕೋಬೇಕು. ನನಗೆ ಹೀಗೆ ಅನಿಸ್ತಾ ಇದೆ, ಅದೇ ಒಳ್ಳೇದು ಅನಿಸ್ತಾ ಇದೆ. ಕೃಷ್ಣನು ಹೇಳ್ಬೇಕಾದ್ರೆ ದಿಸ್ ಬೈ ಡೆಸ್ಟೆಡ್ ಅಂತ ಹೇಳೋದಿಲ್ಲ, ಮತ್ತೆ ಇದು ನನಗೆ ಅನಿಸೋದು ಹೀಗೆ ಅನಿಸ್ತಾ ಇದೆ, ಈ ಮಾಡೋದೇ ಸರಿ ಅಂತ ಅನಿಸ್ತಾ ಇದೆ. ನಿಧಾನ ಅಮುತ್ರ ಸರ್ವ ಸಾತ್ವತ. ಎಲ್ಲ ಸಾತ್ವಕರು ಎಲ್ಲಿರ್ಬೇಕೀಗ, ಆ ಪಟ್ಟಣದಲ್ಲಿ ಯಾರು ಉಳ್ಕೋಬಾರ್ದು, ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು. ಉದೀರ್ಯ ಚೈವಮೀಶ್ವರ ಅಸ್ಮರತ್ ಸುರೇಶ ವರ್ಧಕಿ. ವಿಚಾರ್ಯ ಉಳಿದವರೆಲ್ಲ ಬೇರೆ ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ. ಏನ್ ಮಾಡಿದ್ರು ಅವರು, ಕೃಷ್ಣ ಹೇಳಿದ್ದು ಕಾರಣಗಳು ಸರಿ ಇದೆ, ರೆಮಿಡಿನೂ ಸರಿ ಇದೆ ಅಂತೇಳಿ ಒಪ್ಕೊಂಡ್ರು. ತಕ್ಷಣ ಕೃಷ್ಣ ಏನ್ ಮಾಡ್ದ, ಕರೆದ ಸುರೇಶ ವರ್ಧಕಿ. ಪಟ್ಟ ಕಟ್ಟಿಸ್ಬೇಕೀಗ, ಹೊಸ ಸಿಟಿನೇ ಕಟ್ಬೇಕಲ್ಲಿ. ಈಗ ಸುರೇಶ ವರ್ಧಕಿ. ವರ್ಧಕಿ ಅಂದ್ರೆ ಶಿಲ್ಪಿ, ಸುರೇಶ ಅಂದ್ರೆ ದೇವಶಿಲ್ಪಿ ಅಂದ್ರೆ ವಿಶ್ವಕರ್ಮ. ವಿಶ್ವಕರ್ಮನ ಕರೆದ ಕೃಷ್ಣ. ಎಷ್ಟು ಕಾಂಟ್ಯಾಕ್ಟ್ ಇದೆ, ಸುಮ್ಮನೆ ಲೋಕದೃಷ್ಟಿಯೊಳಗೆ ದೇವದೇವತೆಗಳ ಕರೆದು ಮಾಡ್ತಾರೆ, ಮೊದಲು ಮನುಷ್ಯರೆಲ್ಲ ಕೊಡೋದು. ನಾನು ಯಾರು ಅಂತ ತೋರಿಸ್ತೇನೆ, ನಾನು ಹೋಗಿ ಕರೆದು ಅದೆಲ್ಲ ಇಲ್ಲ, ಕರೆದ ತಕ್ಷಣ ಬರ್ಬೇಕಂತ. ನಾನು ಯಾರು ಅಂತ ಗೊತ್ತಾಯ್ತು, ನೋಡೋದಕ್ಕೆಲ್ಲ ಅರ್ಥ ಆಗುತ್ತೆ. ತಮಾಷೆ ಇದೆ. ವಿಶ್ವಕರ್ಮ ಅಂತ ಹೆಸರು, ವಿಶ್ವಕರ್ಮ. ಋಗ್ವೇದ ವಿಶ್ವಕರ್ಮ ಸೂಕ್ತ ಅಂತ ಒಂದು ಬರುತ್ತೆ. ಆಚಾರ್ಯರ ಭಾಷ್ಯದೊಳಗೆ ವಿಜ್ಞಾಸಾಧಿಕರಣದಲ್ಲೇ ಹೇಳ್ತಾರೆ, ಎಲ್ಲಾ ನಾಮ ಇರೋದು ಯಾರಿಗೆ, ಯೋ ದೇವ ನಾಮಥ ಏಕ ಏವ. ಆದರೆ ಆ ವಾಕ್ಯ ಬರೋದು ಎಲ್ಲಿ ಗೊತ್ತಾ, ವಿಶ್ವಕರ್ಮ ಸೂಕ್ತದಲ್ಲಿ ಬರುತ್ತೆ ವಾಕ್ಯ. ಅದರ ಅರ್ಥ ಏನಾಯ್ತು ಅದರಿಂದ,
ಎಲ್ಲ ಹೆಸರು ಯಾರಿಗಿದೆ ಅಂತ ಆಯ್ತು? ವಿಶ್ವಕರ್ಮನಿಗಿದೆ ಅಂತ ಆಯ್ತು. ಕೃಷ್ಣಗೆ ಎಲ್ರಿ ಬಂತು, ನಾರಾಯಣಿಗೆ ಎಲ್ಲಿ ಬಂತು ಅಂತ ಪ್ರಶ್ನೆ ಮಾಡ್ತಾರೋ ಇಲ್ಲ? ಹೆಸರು ವಿಶ್ವಕರ್ಮ ಸೂಕ್ತ. ಮುಂದೇನಿದೆ ಗೊತ್ತಾ ಅಲ್ಲಿ? ಏನಿದೆ ಅಲ್ಲಿ? ಯಾರ ನಾಭಿ ಒಳಗೆ ಪದ್ಮ ಇದೆಯೋ ಅವನು ಅಂತ ಹೇಳಿದ್ದಾರೆ. ಈ ವಿಶ್ವಕರ್ಮ ನಾಭಿ ಒಳಗೆ ಪದ್ಮ ಏನೂ ಇಲ್ಲ. ಅದರಿಂದ ಯಾರಾದ್ರೆ ಈಗ ವಿಶ್ವಕರ್ಮ ಅಂದ್ರೆ ನಾರಾಯಣ. ವಿಶ್ವಕರ್ಮ ಅಂಬೋದು ಈ ಪ್ರಾಪರ್ ನೌನ್ ನಿರ್ವಹಣೆಗಲ್ಲ. ವಿಶ್ವಂ ಕರ್ಮ ಯಸ್ಯ, ಇಡೀ ಜಗತ್ತೇ ಯಾರು ಸೃಷ್ಟಿಯಾಗಿರಿ ಅವನು ಅಂತ ಅರ್ಥ. ಯಾರಾದ್ರೆ ನನಗೆ ನಾರಾಯಣ. ಇದೆಲ್ಲ ಕೋಟ್ ಮಾಡಿ ಅಜಶ್ಚರಾಭವು ಅತ್ಯೇಕ ವರ್ಪಿತಮ್ ಅಂತ ಹೇಳ್ತಾ ಕೋಟ್ ಮಾಡಿ. ಆದ್ದರಿಂದ ವಿಶ್ವಕರ್ಮ ಯಾರಿಲ್ಲಿ? ಹೊರತು ಈ ವಿಶ್ವಕರ್ಮ ಅಲ್ಲ. ಈ ವಿಶ್ವಕರ್ಮನಿಗೆ ಆಗಿದ್ದ ಇವರೇ ಸರ್ವೋತ್ತಮ ಆಗ್ತಾ ಇದ್ದ. ಕೃಷ್ಣ ಕರ್ಣ ಅವನು ಬಂದ. ಸೊ ವಿಶ್ವಕರ್ಮ ಸರ್ವೋತ್ತಮ ಬರ್ತಿದ್ದ. ಈಗ ಇದು ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ. ವಿಷ್ಣು ಸರ್ವೋತ್ತಮತ್ವ ಹೇಗೆ ಪ್ರೂವ್ ಆಯ್ತು ಈಗ? ವಿತ್ ಎಕ್ಸಾಂಪಲ್ ಪ್ರೂವ್ ಆಯ್ತು. ಈಗ ಅದು ಆರ್ಗ್ಯುಮೆಂಟ್ ಬೇಕಾಷ್ಟು ಮಾಡ್ಬೋದು. ಫ್ಯಾಕ್ಟ್ ಪ್ರಕಾರ ಕೃಷ್ಣ ಇದ್ದಾರೆ, ವಿಶ್ವಕರ್ಮ ಬಂದ. ಈಗ ನಿಮ್ಮ ಪ್ರಕಾರ ವಿಶ್ವಕರ್ಮ ಸೂಕ್ತ ಆಗಿದ್ದರೆ ಕೃಷ್ಣ ಯಾರ ಹತ್ರ ಹೋಗ್ಬೇಕಾಗಿತ್ತು? ಈಗ ಅಲ್ಲಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಗೃಹ ಬರ್ಬೇಕಾಗಿತ್ತು. ಆದ್ರೆ ಇಲ್ಲೇ ಏನಿಲ್ಲ, ಕರತಷ್ಟ ಬಂದ ಅಂದ್ರೆ ಯಾರು ದೊಡ್ಡವರೀಗ? ಕೃಷ್ಣ. ಸೊ ವಿಶ್ವಕರ್ಮ ಸೂಕ್ತದಲ್ಲಿ ಬಂದವನು ಯಾರೀಗ? ಇದು ಯಾರಿಗೆ ಅರ್ಥ ಆಗುತ್ತೆ? ಎಲ್ಲರಿಗೂ ಅರ್ಥ ಆಗುತ್ತೆ. ಇದು ವಾಕ್ಯಾರ್ಥ ಮಾಡ್ಬೇಕಾಗಿಲ್ಲ, ಸಿಂಪಲ್ ಮೇಲೆ ಕಾಣ್ತಾ ಇದೆ. ಅದಕ್ಕೆ ಮಹಾಭಾರತದಲ್ಲಿ ಪ್ರವಚನ ಮಾಡ್ತಿದ್ರೆ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಜನಸಾಮಾನ್ಯರಿಗೂ ಏನಾಗುತ್ತೆ? ಪೂರ್ತಿ ಕನ್ವಿಷನ್ ಬರುತ್ತೆ. ಅದು ಸಮಾಜ ಉಳಿಯೋ ರೀತಿ. ಇದರಿಂದ ಸಮಾಜ ಉಳಿಯೋದಿಲ್ಲ. ಅದರಿಂದ ಉಳಿಬೇಕು. ಅದರಿಂದ ಪ್ರೊಟೆಕ್ಷನಿಗೆ ಅದು ಬೇಕು, ಪ್ರಸಾರಕ್ಕೆ ಇದು ಬೇಕು. ಅದಕ್ಕೆ ಮಹಾಭಾರತಾದಿಗಳನ್ನ ಎಲ್ಲರೂ ಕೂಡ ಪ್ರತಿನಿತ್ಯ ಕೇಳಬೇಕು ಅಂತ ಹೇಳಿದೆ. ಪ್ರತಿನಿತ್ಯ ಕೇಳಬೇಕು, ಪ್ರತಿನಿತ್ಯ ಹೇಳಬೇಕು. ಟೆಕ್ಸ್ಟ್ ಅದು ಕಾಮನ್ ಟೆಕ್ಸ್ಟ್. ಸಭೌವನ ಸಮಾಗತಃ ಕುಶಸ್ಥಲೀಂ ವಿನಿರ್ಮಮೆ ನಿರಂಬುಕೇತು ಸಾಗರೆ ಜನಾರ್ದನಾಜ್ಞೆಯ ಕೃತೆ. ಆಗ ನಿರಂಬುಕೆ ಅವನು ಬಂದ, ಕೃಷ್ಣ ಹೇಳಿದ, ಅವನು ನಿರ್ಮಾಣ ಮಾಡಿದ. ಸ ಭೌವನಃ, ಭೌವನ ಅಂತ ಅವನ ಹೆಸರು. ವಿಶ್ವಕರ್ಮ ಇನ್ನೊಂದು ಹೆಸರು ಭೌವನ. ಅದು ಭೌವನ ಸೂಕ್ತ ಅಂತಾನೆ ಅದಕ್ಕೆ ಹೆಸರು ಬಂದಿರೋದು. ಭೌವನ ಸಮಾಗತಃ ಕುಶಸ್ಥಲಿ. ಕೃಷ್ಣ ಹೇಳಿದ ಬಂದ ತಕ್ಷಣ ಇದೊಂದು ಸಿಟಿ ನಿರ್ಮಾಣ ಆಗಬೇಕು, ಮಾಡು ಅಂತ ಹೇಳಿದ. ಎಲ್ಲಿ ಮಾಡಬೇಕು? ಸಮುದ್ರ ಮಧ್ಯದಲ್ಲಿ ಮಾಡಬೇಕು. ಸಮುದ್ರ ಮಧ್ಯೆ ಹೆಂಗೆ ಮಾಡಬೇಕು? ಅವ್ನು ಪಾಪ ಅದು ಬೆಜ್ಜ ಇಲ್ವಲ್ಲ, ನೀರಿದೆಯಲ್ಲ, ಹೆಂಗೆ ಮಾಡ್ಬೇಕು? ಅವ್ರಿಗೆ ಸರಿ ನೋಡ್ಕೊಂಡು ಮಾಡ್ಕೊಡ್ಬೇಕು. ಅವ್ನು ನೀನೇ ಮಾಡ್ಕೊ ಅಂತ ಹೇಳಿಲ್ಲ. ಅದೆಲ್ಲ ಬರೋದಿಲ್ಲ ಅವನಿಗೆ. ಯಾರು ಮಾಡ್ಬೇಕೀಗ? ತಾನೇ ಮಾಡ್ಬೇಕು. ನೋಡಿ ಎಷ್ಟು ಕಡೆ ವಿಶ್ವಕರ್ಮ ಯಾರಾಗ್ತಾರೆ ಅಂತ ಗೊತ್ತಾಗುತ್ತೆ. ಸ ಭೌವನ ಸ್ತಮಾಗತಃ ಕುಶಸ್ಥಲೀಂ ನಿರ್ಮಮೆ ನಿರಂಬುಕೇತು ಸಾಗರೆ ಜನಾರ್ದನಾಜ್ಞೆಯ ಕೃತೆ. ತಕ್ಷಣ ಕೃಷ್ಣ ಹೇಳಿದ, ಸಾಗರೆ ನಿರಂಬುಕೆ. ಅಂಬು ಅಂದ್ರೇನು? ನೀರು. ನಿರಂಬುಕೆ ಅಂದ್ರೇನು? ನೀರಿಲ್ಲದಂತೆ. ನೀರಿಲ್ಲದಂತೆ ಮಾಡಿದ. ಸಮುದ್ರ ಇಷ್ಟು ಜಾಗ ಬೇಕಾನೆ ಹಿಂದಕ್ಕೆ ಸರಿ ಅಂತ ಪರಶುರಾಮರನ್ನ ಬಾಣ ಹೊಡೆದ. ಇಲ್ಲಿ ಬರೀ ಮಾತೆ ಬಾಣ. ಇಷ್ಟು ಜಾಗ ಬೇಕು, ಮಧ್ಯ ಬೇಕು ನನಗೆ. ಪೂರ್ತಿ ಹಿಂದಕ್ಕೆ, ಅಲ್ಲಿ ಪೂರ್ತಿ ಹಿಂದಕ್ಕೆ ಸರಿಯಿತ್ತು ಸಮುದ್ರ. ಇಲ್ಲಿ ಹಾಗೆ ಸರಿಬಾರ್ದು. ಹೇಗೆ ಸರಿಬೇಕೀಗ? ಮಧ್ಯ ಒಂದು ದ್ವೀಪ ಬರಬೇಕು. ಆ ರೀತಿ ಸರಿಬೇಕು. ಎಷ್ಟು ಆಜ್ಞೆ ಮಾಡ್ತಾನೆ. ಸೊ ಸಮುದ್ರಾಭಿಮಾನಿ ಯಾರೀಗ? ವರುಣ. ಕೃಷ್ಣ ಅಪ್ಪಣೆ ಮಾಡ್ತಿದ್ದಾರೆ. ಸೊ ವರುಣ ದೊಡ್ಡವನು, ಕೃಷ್ಣ ದೊಡ್ಡವನೀಗ. ಮತ್ತೊಂದು ಪ್ರಮೇಯ ಗೊತ್ತಾಯ್ತು. ಈಗ ವರುಣ ಕಡಿಮೆ. ಯಾಕೆ? ವರುಣ ಆಕ್ಚುಲಿ ಏನೇ ಕೃಷ್ಣನಿಗೆ ಮಾವ. ಯಾವ ದೃಷ್ಟಿಯಿಂದ? ಲಕ್ಷ್ಮೀಪತಿ ಆದರೆ ವರುಣ ಲಕ್ಷ್ಮಿಯಾಗಿ ತಂದೆ. ಅದು ಸುಳ್ಳದು. ಯಾಕೆ? ಲಕ್ಷ್ಮಿ ಅವತಾರ ಹೊರತು ಅದು ವರ್ಣನ ಮಗಳೇ ಅಲ್ಲ. ಆದ್ದರಿಂದ ಲಕ್ಷ್ಮಿಗಿಂತ ಶ್ರೇಷ್ಠ ಆಗೋ ಪ್ರಶ್ನೆ ಬರಲಿಲ್ಲ. ಕೃಷ್ಣನ ಮಾತು ಕೇಳ್ತಾನಾದ್ರಿಂದಾಗಿನೇ ಕೃಷ್ಣ ಸ್ವಾಮಿ ಅವನು ಸೇವಕ. ಮತ್ತೊಂದು ದೃಷ್ಟಾಂತ ಬಂದಾಗ ಕೃಷ್ಣ ಏನು ತಕ್ಷಣ ನೀರು ಸರಿಬೇಕು. ಸರಿತು ಇಮಿಡಿಯೇಟ್ ಆಗಿ ಆಯ್ತು. ಒಂದು ಬಕೆಟ್ ತಂದು ಎತ್ತಿ ಹಾಕೋದಲ್ಲ. ಅದು ಸರ್ರ ಸರ್ಕೊಂಡು ಹೋಯ್ತಾಗ. ಅದು ಬಾಣ ಹೋಗ್ತಿರ್ಲಕ್ಕೆ ಹಾಗೆ ಸರ್ಕೊಂಡು ಹೋಯ್ತಾ ಹಾಗೆ ಎಲ್ಲ ಕಡೆ ದೊಡ್ಡ ಭೂಮಿ ಮೇಲೆ ಕೆದ್ದಿತ್ತು. ಸಮುದ್ರ ಮೇಲೆ ಕೆದ್ದಿತ್ತು. ಅದೇ ದ್ವಾರಕ ಸೈಟ್ ಆಯ್ತು. ಸೈಟ್ ನಿರ್ಮಾಣ ಆಯ್ತು. ದೊಡ್ಡ ಎಷ್ಟು ಗೊತ್ತಾ? ಅದು 12 ಯೋಜನ ಇಂಟು 12 ಯೋಜನ, 144 ಸ್ಕ್ವೇರ್ ಯೋಜನ. ಬರೀ ಯೋಜನೆ ಯಾವಾಗ ಸ್ಕ್ವೇರ್ ಆಗ್ಬಿಡುತ್ತೆ ಇಂಟು ಮಾಡಿದ ತಕ್ಷಣ. ಸ್ಕ್ವೇರ್ ಯೋಜನ ಅಷ್ಟು ದೊಡ್ಡ ಸಿಟಿ ಬಂತೆ. ಒಂದು ಯೋಜನೆ ಅಂದ್ರೆ 10 ಕಿಲೋಮೀಟರ್. ಎಷ್ಟಾಯ್ತು ಅಲ್ಲಿಗೆ? ಎಷ್ಟಾಯ್ತು? ಎಷ್ಟು ಕಿಲೋಮೀಟರ್ ಆಯ್ತು ತಕ್ಕ ಇಟ್ಕೊಳ್ಳಿ. ದೊಡ್ಡ ಕಿಲೋಮೀಟರ್. ಅಷ್ಟು ಗಂಟೆ ದೊಡ್ಡ ಸಿಟಿ ಆಗ್ಬೇಕಲ್ಲ. ಇಷ್ಟು ಯಾವ್ದವ್ರು ಇದ್ದಾರೆ ಅಲ್ಲಿ. ಅಷ್ಟೆಲ್ಲ ವಾಸ ಮಾಡ್ಬೇಕು. ಕರೆಕ್ಟ್ ಅಷ್ಟು ಪ್ಲಾಟ್ ಮೇಲೆ ಕೆತ್ತಿತ್ತು. ನಿರಂಬುಕೆ. ಇದು ಆಯ್ತಾ? ರಾಮರೂಪದಿಂದ ಏನ್ ಮಾಡಿದ? ನೋಡಿದ ನಿಂತ್ಕೊಂಡು. ಸಮುದ್ರ ಒಣಗಿ ಹೋಯ್ತು. ಇಲ್ಲಿ ಸಮುದ್ರ ಹಿಂದಕ್ಕೆ ಹೋಯ್ತು. ಪರಿಸರ ಹಿಂದಕ್ಕೆ ಸರಿಸ್ಯ. ಎಷ್ಟು ಶಕ್ತಿ ದೇವರು ಸಮುದ್ರ ಜೊತೆಗೆ ಆಟ ಆಡ್ತಾನೆ. ಗೊತ್ತಾಯ್ತಾ? ಮನೆ ಜಾಸ್ತಿ ನೀರು ಬಂದ್ರೆ ಎಲೆ ಕೂತ್ಬಿಟ್ಟು ಕೂತ ಎದ್ದೇಳಬೇಕಾಗತ್ತೆ ಅಂತ ಹೊತ್ತಿನೊಳಗೆ ಕೃಷ್ಣ ಲೀಲಾಜಾಲ ಎಫರ್ಟ್ಲೆಸ್ ಆಗಿ ಇನ್ಸ್ಟೆಂಟ್ ಆಗಿ. ಮತ್ತೆ ಜನ ಸೈನ್ಯ ಬಂದಿದೆ ಈಗಾಗ್ಲೇನೆ. ಈಗ ಮಾಡಿದ್ರೆ ಟೈಮೇ ಇಲ್ಲ. ತಕ್ಷಣ ಮಾಡ್ತಾನೆ ಕೃಷ್ಣ. ನಿರಂಬುಕೆ ಇತ್ತು ಸಾಗರೆ ಜನಾರ್ದನಾಜ್ಞೆಯ ಕೃತ. ಕೃಷ್ಣ ಅಪ್ಪ ರಿಕ್ವೆಸ್ಟ್ ಅಲ್ಲ,
ರಿಕ್ವೆಸ್ಟ್ ಎಲ್ಲ ಏನು ಮಾಡ್ತಾರೆ ಅದೇ ಇದು ಸರಿ ನೀನೀಗ ಸರಿಲೇಬೇಕು. ಕುಶಸ್ಥರಿ ಅಂತ ಇನ್ನೊಂದು ಹೆಸರು ದ್ವಾರಕೆ. ಕುಶಸ್ಥರಿ ಮೊದಲು ಏನಾಗಿತ್ತು, ಕುಶಸ್ಥರಿ ಅಂತ ಊರಿತ್ತು ಮೊದಲು ಒಂದು ಕಡೆಗೆ, ಅದು ಸಮುದ್ರದಲ್ಲಿಲ್ಲ ಹೊರಗಡೆ ಇತ್ತು. ಅದೇ ಹೆಸರು ಇನ್ನೊಂದು ಹೆಸರು ಬಂತು. ಅಲ್ಲಿ ಹೋಗ್ಬೇಕಾದ್ರೆ ದಾರಿಗೂ ಕುಶಸ್ಥಲಿ ಅಂತ ಹೆಸರು ಬಂತು. ಗೊತ್ತಾಯ್ತಾ? ದ್ವಾರಕೆ ಮುಖ್ಯವಾಗಿ ದ್ವಾರಕೆ ಹೊಸ ನಿರ್ಮಾಣ. ಕುಶಸ್ಥಲಿ ಅನ್ನೋ ಹೆಸರು ಮಾತ್ರ ಒಂದು ಪಟ್ಟಣ ಮೊದಲೇ ಇತ್ತು, ಅದ್ರ ಹತ್ರ ಇದ್ದಿದ್ರಿಂದ ಅದೇ ಹೆಸರು ಬಂತು ಅದಕ್ಕೆ. ಮಹೋದಕಸ್ಯ ಏನು ಈಗಿರೋದಲ್ಲ, ಈಗಿರೋ ದ್ವಾರಕೆ ಬಂದ ಆ ದ್ವಾರಕೆ ಬಂತು, ಅದು ಹೋಯ್ತು ಕೂಡ. ಈಗಿರೋದು ಕುಶಸ್ಥಲಿನೇ ಇದೆ, ದ್ವಾರಕೆ ಅಲ್ಲ ಕುಶಸ್ಥಲಿ. ವಜ್ರಸ್ವಾಮಿ ಕುಶಸ್ಥಲಿ ಅಂತಾನೆ ಹೇಳಿದ್ದಾರೆ. ಮಹೋದಕಸ್ಯ ಮಧ್ಯತ ಚಕಾರ ತಾಂಪುರೀಂ ಶುಭಾಂ ಕಟ್ಟ ಇಡೀ ಪಟ್ಟ ಉಳಿದ ಕೆಲಸ ಆತಂದೀಗ. ಅಲ್ಲಿ ಒಳಗಿನ ತಾನೇ ಮಾಡ್ತಾನೆ ಮತ್ತೆ ಅದ್ ಕೆಲಸ. ದ್ವಿಷಟ್ಕ ಯೋಜನಾಯತ ಬರೆದ ನೋಡಿ, ದ್ವಿಷಟ್ಕ ಯೋಜನಾಯತ. ದ್ವಿಷಟ್ಕ ಅಂದ್ರೆ 12 ಯೋಜನಾ ಉದ್ದ ಆಗಲ್ಲ. ಪಯೋಬ್ಧಿ ಮಧ್ಯ ಗೋಪಮಾಂ, ತಾನು ಈ ಮೂಲಕ ಏನ್ ತೋರಿಸ್ತ, ಶ್ವೇತದ್ವೀಪ ಕ್ಷೀರ ಸಮುದ್ರದ ಮಧ್ಯೆ ಶ್ವೇತದ್ವೀಪ, ಅಲ್ಲಿ ತಾನು ವಾಸ ಮಾಡ್ತಾನೆ. ಇಲ್ಲಿ ಇನ್ನೊಂದು ದ್ವೀಪ ಸೃಷ್ಟಿ ಮಾಡಿ ವಾಸ ಮಾಡ್ತಾನೆ. ತಾನೇ ಅವನು ನಾರಾಯಣನೇ ತಾನು ಅಂತ ಪ್ರೂವ್ ಮಾಡಿದಾಗ ಆಗ್ತಿದ್ರಿ. ದ್ವೀಪದ ಮಧ್ಯೆ ವಾಸ ಮಾಡೋದು ಯಾರ ಕೆಲಸ? ನಾರಾಯಣನ ಕೆಲಸ. ಆ ದ್ವೀಪಸ್ಥರೆಲ್ಲ ಅಂಡಮಾನ್ ದ್ವೀಪ ಚತುರ್ದ್ವೀಪ ಅಂತ ಕರೀತೇವಾ? ಅವೆಲ್ಲ ಚತುರ್ದ್ವೀಪ ಕರೀಲಕ್ಕೆ ಬರೋದಿಲ್ಲ. ಯಾತಕ್ಕೆ? ಅಲ್ಲಿರೋ ಏರಿಯಾ ಕಡಿಮೆ, ಇದು ಕಡಿಮೆ. ಜಗತ್ತಿಗೆ ಸುವರ್ಣಪುರಿ ಇದು. ಮೆಟೀರಿಯಲ್ ಉಪಯೋಗಿಸಿದ್ದೆಲ್ಲ ಹೇಳ್ತಾರೆ. ಪ್ರತಿಯೊಂದೇ ದ್ವಾರಕೆಯಲ್ಲಿದ್ದದ್ದು ಏನಲ್ಲಿ ಬರೀ ಚಿನ್ನ, ಬೆಳ್ಳಿ ಕೂಡ ಇಲ್ಲ, ಬರೀ ಚಿನ್ನದ್ದು. ರತ್ನಗಳಿಗೆಲ್ಲ ಫಿಕ್ಸ್ ಮಾಡೋದಷ್ಟೇ. ನೀಲಿ ಬಣ್ಣ ಬೇಕಾ, ಇಂದ್ರನಿ ಮಣಿ ಫಿಕ್ಸ್ ಮಾಡೋದು, ಪೇಂಟಿಂಗ್ ಗೀಟಿಂಗ್ ಇಲ್ಲ. ಅದಿಷ್ಟು ತಕ್ಷಣ ಆಗಬೇಕು. ಡಿವೈನ್ ಇದು. ನಮಗೆ ಇವತ್ತು ಇಲ್ಲಿ ಅರ್ಥ ಆಗಲ್ಲ. ಜಪಾನಲ್ಲಿ ಮನೆಗಳನ್ನ 1-2 ದಿವಸ ಕಟ್ಟಿ ಹಾಕ್ಬಿಡ್ತಾರೆ, ಎಲ್ಲ ರೆಡಿಮೇಡ್ ಇರುತ್ತೆ, ತರೋದು ಫಿಕ್ಸ್ ಮಾಡಿಬಿಡೋದು ರೆಡಿ. ನಮಗೆ ಇಲ್ಲಿ ಅದು ತಕ್ಷಣ ಅರ್ಥ ಆಗೋದೇ ಆಗೋದಿಲ್ಲ. ಅದು ದೇವ್ರು ಮಾಡೋದು ಯಾರಿಗೂ ಅರ್ಥ ಆಗೋದಿಲ್ಲ. ಸ್ಪೆಷಲ್ ಅದು, ಇನ್ಸ್ಟೆಂಟಾಗಿ ಎಲ್ಲ ನಿರ್ಮಾಣ ಆಗೋಯ್ತು. ಪಯೋಬ್ಧಿ ಮಧ್ಯ ಗೋಪಮಾಂ, ಪಯೋಬ್ಧಿ ಅಂದರೆ ಶ್ವೇತದ್ವೀಪೋಪಮಾಂ ಅಂತ. ದ್ವಾರಕೆ ಹೇಗಿತ್ತು ಅಂದರೆ ಶ್ವೇತದ್ವೀಪದಂತೆ ಇತ್ತು ಅಂತ ಪಟ್ಟಣ ನಿರ್ಮಾಣವಾಯಿತು. ಚಕಾರಲಾವಣೋದಕಂ ಜನಾರ್ದನೋ ಅಮೃತೋಪಮಂ ಸಭಾಂ ಸುಧರ್ಮ ನಾಮಿಕಾಂ ದದೌ ಸಮೀರಣೋಸ್ಯ ಚ. ಆಗ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ವಾಟರ್ ಪ್ರಾಬ್ಲಮ್ ಇದೆ ಈಗ. ಇಷ್ಟೆಲ್ಲ ಮುಗಿದ್ರು ಕೂಡ ಸುತ್ತ ಇರೋದೆಲ್ಲ ಏನೋ ನದಿ ತೀರದಲ್ಲಿ ಮನೆ ಕಟ್ಟಿದ್ರೆ ಯೋಚನೆ ಇಲ್ಲ. ಎಂಥ ನದಿ ನೀರಾದ್ರು ಏನಿರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ಅದು ಉಪ್ಪು ಅಂತೂ ಇರೋದಿಲ್ಲ. ಇದು ಬರೀ ಉಪ್ಪು. ನೀರಿನ ಮಧ್ಯೆ ಸತ್ತು ಹೋಗಿ ಬೇರೆ ಕಡೆ ತರಾಗೋಗಿಲ್ಲ. ಏನು ಮಾಡ್ಬೇಕಾಗ? ಅಷ್ಟೇ ನೀರು ಬೇಕಾದ್ರೆ ಸಣ್ಣ ಪುಟ್ಟ ವ್ಯವಸ್ಥೆ ಸಾಧ್ಯವೇ ಇಲ್ಲ. ಮಧ್ಯೆ ತೋಡಿದ್ರೆ ಏನು ಬರುತ್ತೆ? ಸಾಮಾನ್ಯ ಉಪ್ಪು ನೀರೇ ಬರುತ್ತೆ. ದ್ವಾರಕೆಯಲ್ಲಿ ಇವತ್ತಿಗೂ ದ್ವಾರಕೆಗೆ ಹೋದ್ರೆ ಎಲ್ಲೂ ಕೂಡ ಬರೀ ಉಪ್ಪು ನೀರೇ ಸಿಗೋದು, ಇದು ಸಿಗೋದಿಲ್ಲ. ಒಂದು ಎಕ್ಸೆಪ್ಷನ್ ಇದೆ, ಇದೇ ಇದೆ, ಜಲತೀರ್ಥ ಅಂತ ಇದೆ. ಕೃಷ್ಣ ಕಾಲಿನಿಂದ ಮಾಡಿದ ತೀರ್ಥ ಅಂತ ಒಂದು ಸ್ವಲ್ಪ ದೂರ ಹೋಗ್ಬೇಕು. ಇವತ್ತು ಫಸ್ಟ್ ಕ್ಲಾಸ್ ಸ್ವೀಟಿಸ್ಟ್ ಸ್ವೀಟ್ ವಾಟರ್ ಅದು ನಡೀತಾ. ಕೃಷ್ಣ ತಾನೇ ಮಾಡಿದೆ, ಕಾಲಿಂದ ಈಗ ತುಡಿತಾರೆ ಹೆಬ್ಬೆರಳಿಂದ ತೀರ್ಥ ಬರೋದು. ದ್ವಾರಕೆ ಹೋಗಿ ನೋಡ್ಬೋದು ನೀವು, ಹತ್ರ ಇಲ್ಲ ಅದು, ಒಂದು 15-20 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಹೋಗಿಬಿಟ್ರೆ ಚರಣ ತೀರ್ಥ ಅಂತಾನೆ ಕರೀತಾರೆ. ಚರಣ ತೀರ್ಥ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೇಗೆ ನೀರು ಕುಡಿಬೋದು ನೀವು ಅದನ್ನು. ಬಾವಿ ದೊಡ್ಡ ಬಾವಿ ಇದ್ದಾಗಿದೆ, ಅಷ್ಟು ಸ್ವೀಟ್ ವಾಟರ್. ಅಥವಾ ಏನು ಬೇಕಾದ್ರೆ ಮಾಡಬಲ್ಲೆ ತೋರಿಸ್ತಾರೆ ಕೃಷ್ಣ. ಈಗೇನು ಮಾಡ್ದ? ಸಣ್ಣ ಪುಟ್ಟ ದೊಡ್ಡದಾಗಬೇಕು, ಮತ್ತೆ ತನ್ನ ಮಹಿಮೆ ಗೊತ್ತಾಗ್ಬೇಕು. ಅದಕ್ಕೇನು ಮಾಡ್ದ? ಅಪ್ಪಣೆ ಮಾಡಿದೆ ಮತ್ತೊಂದು ಸಲ. ಏನಾಗಬೇಕದು? ಸ್ವೀಟೆಸ್ಟ್ ವಾಟರ್ ಆಗಬೇಕು. ಬರೀ ಇದೇನಾಗಿದೆ ಈಗ, ಅಷ್ಟು ಸಾಲ್ಟ್ ಇದೆ, ಅಷ್ಟು ಸ್ವೀಟ್ ಆಗಬೇಕು. ತಕ್ಷಣ ಹಾಗಾಯ್ತು. ಬರೀ ಸ್ವೀಟ್ ಅಲ್ಲ, ಅಮೃತೋಪಮಾಂ, ಅಮೃತದಷ್ಟು ಸ್ವೀಟ್ ಆಗಬೇಕು ಅಂತ ರೀತಿ ಕಟ್ಟಿದ್ದ ಕೃಷ್ಣ. ಇದೆಲ್ಲ ಕೃಷ್ಣನ ಮಹಿಮೆ ಎಷ್ಟು ತೋರಿಸ್ತಾ ಇದೆ, ಒಂದಲ್ಲ ಎರಡಲ್ಲ. ವಿಶ್ವಕರ್ಮನ ಕರೆಯೋದೇನು, ಕಟ್ಟೋದೇನು, ತಕ್ಷಣ ಮಾಡೋದೇನು, ಒಂದಲ್ಲ ಅತ್ಯಪೂರ್ವ. ಮತ್ತೆ ಎಮರ್ಜೆನ್ಸಿಗೆ ಏನು ಮಾಡಿರ್ತಾರೆ, ಟೆಂಟ್ ಹಾಕಕ್ಕೆ ಬೇಕು 4 ದಿವಸ. ಒಳ್ಳೆ ಟೆಂಟ್ ಹಾಕ್ಬೇಕಾದ್ರೆ ಎಷ್ಟೋ ದಿವಸ ಬೇಕಾಗುತ್ತೆ ಅಂತ. ಇಲ್ಲಿ ಸಿಟಿದೇ ಕಟ್ಟಿದ್ನಲ್ಲ, ಏನು ಆಶ್ಚರ್ಯ. ಆಗೇನು ಹೋಗ್ಬೇಕಾಗ ಜನ್ಮಾದ್ಯಶಯತಃ ಸೂತ್ರ ಪ್ರತಿಪಾದ್ಯರಾದ ವಿನಯ ಅಂತ ಅರ್ಥ ಆಗಿದೆ. ಇದಿಷ್ಟು ದ್ವಾರಕೆ ಇದೆ, ಇರೋದು ಪ್ರೂವ್ ಆಗಿದೆ. ಹಿಸ್ಟಾರಿಸಿಟಿ ಆಫ್ ದ್ವಾರಕ ಇದು ಪ್ರೂವ್ಡ್ ಆದ್ದರಿಂದ ಅದನ್ನ ಯಾರೋ ಕಲ್ಪನೆ ಅಂತ ಕರೆಯಿಲ್ಲ. ಅದು ರಾಮಸೇತು ಪ್ರೂವ್ ಆಗಿದೆ ಇತ್ತು ಅಂತೇಳಿ. ರಾಮಸೇತು ಇರೋದು ನೋಡಿರ್ತಾರೆ, ಇದು ಪ್ರೂವ್ ಆಗಿದೆ. ರಾಮಾವತಾರಕ್ಕೆ ಅದು ಕೃಷ್ಣಾವತಾರಕ್ಕಿದು. ಆದ್ದರಿಂದ ಎರಡು ಕೂಡ ಅದು ಮನುಷ್ಯ ಮಾಡೋ ಸ್ಥಿತಿಯಲ್ಲಿ ಮನುಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ಮೇಲೆ ಏನಾಯ್ತು ಅಂದ್ರೆ ದೈವಿ ನಿರ್ಮಾಣ ಅಂತ ಒಪ್ಬೇಕು. ರಾಮಾಯಣ ಫ್ಯಾಕ್ಟು, ಮಹಾಭಾರತನ ಫ್ಯಾಕ್ಟ್ ಅಂತ ಒಪ್ಬೇಕಾಗ. ಯಾವ್ದು 5,000 ವರ್ಷ ಇಲ್ಲಿ ಕೃಷ್ಣನ ಕಥೆ ಎಷ್ಟು ದೂರ ಇದೆ, ಎಷ್ಟು ದಿವಸ ಇನ್ಸ್ಟೆಂಟ್. ನಿಮ್ಗೆ ಎಷ್ಟು ದಿವಸ ಪ್ರಶ್ನೆ ಇಲ್ಲ. ಸೇತುವೆ 5 ದಿವಸ ಬೇಕಾಯ್ತು, ಅದು ಕೂಡ ಇಲ್ಲ. ಯಾಕಂದ್ರೆ ಸೈನ್ಯ ನಿಂತಿದೆ ಬಂದಾಗ್ಲೇನೆ ಅಷ್ಟೊಂದು ಸೃಷ್ಟಿ ಆಗ್ಬೇಕು, ಅಷ್ಟು ಮಹಿಮೆ ತೋರಿಸ್ಬೇಕು. ಇನ್ನೂ ಅದೊಂದೇ ಅಲ್ಲ, ಇನ್ನೂ ಭಾರಿ ಸಮಸ್ಯೆ ಇದೆ. ಶಿಫ್ಟ್ ಆಗ್ಲಿಕ್ಕೆ ಎಷ್ಟು ದಿವಸ ಬೇಕು? 2 ಬಾರಿ ಶಿಫ್ಟ್ ಆಗ್ಬೇಕಾದ್ರೆ ವಾರ ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ ಅಂತ ಕೂತಿರ್ತಾರೆ. ಎಷ್ಟೋ ದಿವಸ ಆದ್ರೂ ಕೂಡ ಇನ್ನೂ ಅರ್ಧ ಆಗಿದೆ, ತಂದಾಗಿದೆ, ಇನ್ನು ಜೋಡಿಸ್ಕೊಂಡಿಲ್ಲ ಅಂತ ಆಮೇಲೆ ಬಿದ್ದಿರ ಪ್ರಶ್ನೆ. ತಂದು ಎಲ್ಲ ಜಂಪ್ ಮಾಡಿಬಿಟ್ಟಿದ್ದೀವಿ, ಜೋಡಿಸ್ಕೊಂಡೇ ಇಲ್ಲ. ಅಷ್ಟೊತ್ತು ಇನ್ನೂ ಮನೆ ತೊಗೊಳ್ಳೋ ಸ್ಥಿತಿ ಬಂದಿರುತ್ತೆ, ಅಂತ ಸ್ಥಿತಿ ಇರುತ್ತೆ. ಯಾರು ಇನ್ಸ್ಟೆಂಟ್ ಆಗ್ಬೇಕು.
ವಯೋಬ್ಧಿ ಮಧ್ಯ ಗೋಪಮಾಂ ಚಕ ಇವೆಲ್ಲ ತಕ್ಷಣ ಏನಾಗುತ್ತೆ ದೇವರ ಮಹಿಮೆ ಇದು. ಮಹಾತ್ಮ ಜ್ಞಾನ ಬಂತು ಭಕ್ತಿ ಬಂದ್ಬಿಡ್ತೀನಿ. ಎಷ್ಟು ವಾದ ಮಾಡಿದ್ರು ಭಕ್ತಿ ಬರೋದಿಲ್ಲ. ಇದು ಮಾಡಿ ಬೇಸಿಸ್ ಇದ್ದಾಗ ಅದು ವಾದ ಹೆಲ್ಪ್ ಆಗುತ್ತೆ. ವಾದ ವೇಸ್ಟ್ ಅಲ್ಲ, ಬಟ್ ಬೇಸ್ಲೆಸ್ ಆಗಬಾರ್ದು. ಬೇಸ್ ಏನಿರ್ಬೇಕು ಅದಕ್ಕೆ ಪ್ರಮೇಯದ ಹಿನ್ನೆಲೆ ಇದ್ರೆ ಅರ್ಥ ಆಗುತ್ತೆ. ಜಕಾರಲಾವಣೋದಕಂ ಜನಾರ್ದನೋ ಅಮೃತೋಪಮಂ ಸಭಾಂ ಸುಧರ್ಮನಾಮಿಕಾಂ ದದೌ ಸಮೀರಣೋಸ್ಯ ಚ. ಸೊ ನೀರಿನ ವ್ಯವಸ್ಥೆ ಆಯಿತು. ಮುಂದಿನ ತುಂಬ ಇದೆ ಕೆಲಸ. ಅದಿಷ್ಟು ನಾಳೆ ಪಾಠ ಇರೋದೆಲ್ಲ ನಾಡಿದ್ದು.